ಯೆಹೋವನೇ, ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು. ನಿನಗೆ ಮೊರೆಯಿಟ್ಟಿದ್ದೇನೆ, ರಕ್ಷಿಸು. ನಿನ್ನ ಕಟ್ಟಳೆಗಳನ್ನು ಕೈಕೊಳ್ಳುವೆನು. ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ഇരുಳಿನ ಒಂದೊಂದು ಜಾವವನ್ನು ಮುಂಗೊಂಡು ನಿನ್ನ ನುಡಿಯನ್ನು ಧ್ಯಾನಿಸುತ್ತೇನೆ. ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮೊರೆಯನ್ನು ಕೇಳು. ನಿನ್ನ ವಿಧಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ನಿನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ಕೆಟ್ಟದನ್ನು ಅನುಸರಿಸುವವರು ನನ್ನ ಸಮೀಪಕ್ಕೆ ಬಂದಿದ್ದಾರೆ. ಯೆಹೋವನೇ, ನೀನು ನನ್ನ ಹತ್ತಿರವೇ ಇದ್ದಿ. ನಿನ್ನ ಆಜ್ಞೆಗಳೆಲ್ಲ ಯಥಾರ್ಥವಾಗಿವೆ. ನೀನು ನಿನ್ನ ಕಟ್ಟಳೆಗಳನ್ನು ಯುಗಾಂತರಕ್ಕೂ ಸ್ಥಾಪಿಸಿದ್ದಿ ಎಂದು ನಾನು ಮೊದಲಿನಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. ಆಮೆನ್. ಹಾಲೆಲೂಯಾ. ಯೇಸುವೇ, ನಿಮಗೆ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಮೈಟಿ ಗಾಡ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ದೇವರೇ. ಉಪಕಾರ ಬಾಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಯೋಗ್ಯತೆಗೆ ಮೀರಿ ನೀಡಿದೆ ನಿನ್ನ ದಯೆಯನ್ನು ನೀ ನನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಬೇಡಿದಕ್ಕಿಂತ ಹೆಚ್ಚು ದೊರೆಯಿತು ನನಗೆ. ಧನ್ಯವಾದ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನಂದೇವರೇ. ಉಪಕಾರ ಬಹಳ ನಿನ್ನದು, ಕೋಟಿ ಕೋಟಿ ಸ್ತುತಿ ನಿನಗೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ನೀನೇ ಸತ್ಯ ಜೀವ ದೇವರೇ, ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು ನೀಡುವರ ನನಗೆ. ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ, ಪ್ರಭು
ಪ್ರಭು ನೀಡುವರ ನನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ ನೀನೇ ಸತ್ಯ ಜೀವ ದೇವರೇ ನಿನ್ನಲ್ಲೇ ಇಟ್ಟಿದ್ದೇನೆ ನನ್ನ ನಂಬಿಕೆ ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ ಸೇವೆ ಪೂರ್ತಿ ಮಾಡಿ ಫಲವ ಪಡೆವೆ ಪ್ರಭು ನೀಡುವರ ನನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಧನ್ಯವಾದದಿ ಸ್ತುತಿ ಹಾಡುವೆ ಓ ಯೇಸು ನನ್ನ ದೇವರೇ ಉಪಕಾರ ಬಹಳ ನಿನ್ನದು ಕೋಟಿ ಕೋಟಿ ಸ್ತುತಿ ನಿನಗೆ ಕೋಟಿ ಕೋಟಿ ಸ್ತುತಿ ನಿನಗೆ ಕೋಟಿ ಕೋಟಿ ಸ್ತುತಿ ನಿನಗೆ ಯೇಸುವೇ ನಿಮಗೆ ಆರಾಧನೆ ಓ ಯೇಸುವೇ ನಿಮಗೆ ವಂದನೆ ಹಲ್ಲೆಲೂಯಾ ಓ ಯೇಸುವೇ ನಿಮಗೆ ಆರಾಧನೆ ಸ್ತುತಿ ಸ್ತುತಿ ಆರಾಧನೆ ಯೇಸುವೇ ಹಲ್ಲೆಲೂಯಾ ಹಲ್ಲೆಲೂಯಾ ಓ ಯೇಸುವೇ ನಿಮಗೆ ವಂದನೆ ಓ ಹಲ್ಲೆಲೂಯಾ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೇನೆ
ನೂರರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪ ನಿತಾಕಿನ ತಾವರೆ ನಿನ್ನನ್ನು ನಾ ಕಂಡೇನೆ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಯೇಸುವೇ ನನ್ ಯೇಸುವೇ ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. 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 ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ಯೇಸುವೇ ನನ್ ಯೇಸುವೇ
ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ನಿಮಗೆ ವಂದನೆ. ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಸ್ತೋತ್ರ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ. ನಿನ್ನ ಹಾಗೆ ದೇವರು ಭುವಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೆ. ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವವು ನನ್ನ ಯೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮದಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನ ಯೇಸುವೆ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು, ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು.
ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ಯೇಸುವೇ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ಯೇಸುವೇ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ನನ್ನ ಯೇಸುವೇ ನಿಮಗೆ ಆರಾಧನೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ವಿಮೋಚನಾ ಕಾಂಡ ಅಧ್ಯಾಯ 34 ವಾಕ್ಯ 10. ಯೆಹೋವನು ಹೇಳಿದ್ದೇನೆಂದರೆ, ಕೇಳು, ನಾನು ಒಂದು ಒಡಂಬಡಿಕೆಯನ್ನು ಸ್ಥಾಪಿಸುತ್ತೇನೆ. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದಾಗಿದೆ. ಆಮೆನ್. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಯೆಹೋವನು ಹೇಳುತ್ತಿದ್ದಾನೆ, ನೋಡಿರಿ, ನಿಮ್ಮ ಎಲ್ಲ ಜನರ ಮುಂದೆ ನಾನು ಒಡಂಬಡಿಕೆ ಮಾಡುತ್ತೇನೆ ಮತ್ತು ನಾನು ಅದ್ಭುತಗಳನ್ನು ಮಾಡುತ್ತೇನೆ. ಭೂಮಿಯ ಎಲ್ಲೆಡೆ ಆಗದಂತಹವುಗಳನ್ನು, ಯಾವುದೇ ಜನಾಂಗದಲ್ಲೂ ಆಗದಂತಹವುಗಳನ್ನು ಮತ್ತು ಕರ್ತನ ಕಾರ್ಯಗಳನ್ನು ಎಲ್ಲ ಜನರು ನೋಡುವರು. ಏಕೆಂದರೆ ನಿಮ್ಮೊಂದಿಗೆ ನಾನು ಮಾಡುವುದು ಮಹಾನ್ ವಿಷಯಗಳನ್ನು. ಆಮೆನ್. ಹಾಲೆಲೂಯ. ಕರ್ತನು ಹೇಳುತ್ತಿದ್ದಾನೆ, ಆತನು ಅದ್ಭುತಗಳನ್ನು ಮಾಡುವನು. ಆಮೆನ್. ಹೌದು, ಆತನು ಮೊದಲ ಬಾರಿಗೆ ಅದ್ಭುತವನ್ನು ಮಾಡಿದಾಗ ಜನಾಂಗಗಳು ಕೇಳಿದ್ದು, ಆತನು ತನ್ನ ಜನರನ್ನು ದಾಸತ್ವದ ದೇಶದಿಂದ ಹೇಗೆ ಹೊರಗೆ ಕರೆದು ತಂದನು ಎಂಬುದನ್ನು. ಆಮೆನ್. ಹೌದು, ಆತನು ಐಗುಪ್ತ ದೇಶವನ್ನು ಮಹಾಮಾರಿಯಿಂದ ಹೊಡೆದನು. ಆತನು ಅವರನ್ನು ಹೊರತಂದನು ಅದ್ಭುತಗಳ ಮೂಲಕ, ಯಾರೂ ಎಂದೆಂದಿಗೂ ಕೇಳಿರದಂತಹ ಅದ್ಭುತಗಳ ಮೂಲಕ. ಆಮೆನ್. ಹೌದು, ಇಲ್ಲಿ ಕರ್ತನು ಪುನಃ ಹೇಳುತ್ತಿದ್ದಾನೆ, ಜನರ ಮೇಲೆ ಮತ್ತು ಭೂಮಿಯ ಮೇಲೆ ಆಗದಂತಹ ಅದ್ಭುತಗಳನ್ನು ನಾನು ಮಾಡುವೆನೆಂದು. ಹಾಲೆಲೂಯ. ದೇವರು ತನ್ನ ಆಲಯವನ್ನು ಮಹಿಮೆಯಿಂದ ತುಂಬಿಸುವ ಸಮಯದಲ್ಲಿ ಕರ್ತನು ಹೇಳುತ್ತಾನೆ, ಇವುಗಳಿಗಿಂತ ದೊಡ್ಡ ಕಾರ್ಯಗಳನ್ನು ನೀನು ಮಾಡುವೆ. ಆಮೆನ್. ಆದುದರಿಂದ ದೇವರು ಬಯಸುವುದು ತನ್ನ ಜನರ ಮೇಲೆ ಇನ್ನೂ ದೊಡ್ಡ ಮಹಿಮೆಯನ್ನು ಪ್ರಕಟಪಡಿಸಲು. ಹಾಲೆಲೂಯ. ದೇವರು ಹೇಳುತ್ತಾರೆ, ಭೂಮಿಯ ಮೇಲೆ ಎಂದಿಗೂ ಆಗದಂತಹ ಅದ್ಭುತಗಳನ್ನು ನನ್ನ ಜನರ ಮೇಲೆ ನಾನು ಮಾಡುವೆನು. ಆಮೆನ್. ಆದುದರಿಂದ ದೇವರ ಸಭೆಗಳಲ್ಲಿ ಜನರು ಆಗಿ ಹೋದ ವರ್ಷಗಳಲ್ಲಿ ದೇವರು ತುಂಬಿಸಿದ ಆತನ ಮಹಿಮೆಯ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ಕರ್ತನು ಈಗ ಮಾಡುವುದರ ಬಗ್ಗೆ ಅವರು ಮಾತನಾಡುತ್ತಾರೆ. ಆಮೆನ್. ಹೌದು, ದೇವರು ಈಗ ತನ್ನ ಸಭೆಯ ಮೇಲೆ ದಯಪಾಲಿಸುವ ಮಹಿಮೆಯ ಬಗ್ಗೆ. ಹಾಲೆಲೂಯ. ಆಮೆನ್. ಹೌದು, ದೇವರು ಹೇಳುತ್ತಾರೆ, ಭೂಮಿಯ ಎಲ್ಲೆಡೆ ನನ್ನ ಜನರ ಮೇಲೆ ಆಗದಂತಹ ಮಹಾನ್ ಅದ್ಭುತಗಳನ್ನು ಕಾರ್ಯಗಳನ್ನು ನಾನು ಮಾಡುವೆನು. ಹಾಲೆಲೂಯ. ಹೌದು, ಹೀಗಾಗಿ ನೀವು ಮತ್ತು ನಾನು ಕೇಳಿರದ ವಿಷಯಗಳು, ಜನಾಂಗಗಳು ನೋಡದ ವಿಷಯಗಳು, ದೇವರು ಹೇಳುತ್ತಾರೆ,
ನಾನು ಮಾಡುವೆನು. ಹೌದು, ಅದ್ಭುತವಾದ ವಿಷಯಗಳನ್ನು. ಹಾಲೆಲೂಯ. ದೇವರ ವಾಕ್ಯ ಮತ್ತೆ ಮುಂದುವರಿದು ಹೇಳುತ್ತದೆ, ನನ್ನ ಜನರ ಮೇಲೆ ಮತ್ತು ಯಾವುದೇ ಜನಾಂಗದಲ್ಲೂ ಆಗದಂಥ ವಿಷಯಗಳು ಮತ್ತು ನೀವು ಇರುವ ಎಲ್ಲ ಜನರು ಕರ್ತನ ಕಾರ್ಯವನ್ನು ನೋಡುವರು. ಹೀಗಾಗಿ ಕರ್ತನು ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಿದಾಗ ಅದು ನಿಮಗಾಗಿ ಮಾತ್ರವಲ್ಲ, ಜೀವಂತ ದೇವರನ್ನು ಜನರು ನೋಡಲು ಆಗುವಂತೆ ಮಹತ್ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಆಮೆನ್. ಹಾಲೆಲೂಯ. ಹೌದು, ನಿಮ್ಮ ನಡುವೆ ಇರುವ ದೇವರನ್ನು ಜನರು ತಿಳಿದುಕೊಳ್ಳುವರು ಮತ್ತು ನೋಡುವರು. ಆಮೆನ್. ಆ ವಾಕ್ಯವನ್ನು ಪುನಃ ಓದುವ. ಯೆಹೋವನು ಹೇಳಿದ್ದೇನೆಂದರೆ, ಕೇಳು, ನಾನು ಒಂದು ಒಡಂಬಡಿಕೆಯನ್ನು ಸ್ಥಾಪಿಸುತ್ತೇನೆ. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದ್ದಾಗಿದೆ. ಆಮೆನ್. ಹಾಲೆಲೂಯ. ಹೀಗಾಗಿ ದೇವರು ನಿಮಗಾಗಿ ಮಾಡುವ ಅದ್ಭುತ ಕಾರ್ಯಗಳು. ಹೌದು, ದೇವರ ವಾಕ್ಯ ಮುಂದುವರಿದು ಹೇಳುತ್ತದೆ, ನಿಮ್ಮ ನಡುವೆ ಮತ್ತು ನಿಮ್ಮೊಂದಿಗೆ. ಹಾಲೆಲೂಯ. ಪ್ರಲಾಪಗಳು ಅಧ್ಯಾಯ 3 ವಾಕ್ಯ 22. ನಾನು ಉಳಿದಿರುವುದು ಒಡಂಬಡಿಕೆಗೆ ಬದ್ಧವಾಗಿರುವ ಆತನ ನಂಬಿಗಸ್ತಿಕೆಯಿಂದಲೇ. ಯೆಹೋವನ ಕೃಪಾವರಗಳ ಕಾರ್ಯಗಳು ನಿಂತು ಹೋಗವು. ಆಮೆನ್. ಹೌದು, ಹೀಗಾಗಿ ಆತನಲ್ಲಿ ಪ್ರತಿದಿನ ಕಳೆಯುವ ಪ್ರತಿದಿನದೊಂದಿಗೆ ಏನೋ ಹೊಸತನವಿದೆ, ಹೊಸತೇ ಇದೆ. ಹಾಲೆಲೂಯ. ಆಮೆನ್. ಯೆರೆಮೀಯನ ಪುಸ್ತಕ ಅಧ್ಯಾಯ 32 ವಾಕ್ಯ 27. ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ? ಆಮೆನ್. ಹೌದು, ಇಲ್ಲಿ ಕರ್ತನು ಹೇಳುತ್ತಿದ್ದಾನೆ, ನಾನು ಎಲ್ಲ ನರ ಪ್ರಾಣಿಗಳ ದೇವರು, ನನಗೆ ಯಾವುದಾದರೂ ಅಸಾಧ್ಯ ಉಂಟೋ? ಹೌದು, ನಾನು ಎಲ್ಲ ನರ ಪ್ರಾಣಿಗಳ ದೇವರು. ಆಮೆನ್. ಕೀರ್ತನೆ 77 ವಾಕ್ಯ 14. ಅದ್ಭುತಗಳನ್ನು ನಡೆಸುವ ದೇವರು ನೀನೇ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದಿ. ಹೌದು, ನೀವು ಅದ್ಭುತಗಳನ್ನು ಮಾಡುವ ದೇವರು. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಆತನು ಅದ್ಭುತಗಳನ್ನು ಮಾಡುವ ದೇವರು. ಹಾಲೆಲೂಯ. ಅದ್ಭುತವಾದ ವಿಷಯಗಳು. ಆಮೆನ್. ಯೋಹಾನನ ಸುವಾರ್ತೆ ಅಧ್ಯಾಯ 15 ವಾಕ್ಯ 1 ಮತ್ತು 2. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ಕತ್ತರಿಸಿ ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಕತ್ತರಿಸಿ ಶುದ್ಧ ಮಾಡುತ್ತಾನೆ. ಆಮೆನ್. ವಾಕ್ಯ 4 ಓದುವ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನೂ ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಆಮೆನ್. ಹೌದು, ಕೊಂಬೆ ತನ್ನಿಂದ ತಾನೇ ಫಲ ಕೊಡಲಾರದು. ನಮ್ಮಲ್ಲಿ ಯಾರೂ ಯಾವುದೇ ಅದ್ಭುತವಾದ ವಿಷಯಗಳನ್ನು ನಮ್ಮ ಜೀವನದ ಸುತ್ತಮುತ್ತ ಹೊರತರುವುದಿಲ್ಲ ಅಥವಾ ತರಲು ಸಾಧ್ಯವಿಲ್ಲ. ಅದು ಸಂಭವಿಸುವುದು ನೀವು ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರುವಾಗ ಮಾತ್ರ. ಆಮೆನ್. ಹೌದು, ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಷಯ
ಪ್ರತಿ ವಿಸ್ಮಯಕರವಾದ ವಿಷಯ. ಕರ್ತನು ಮಾಡುವ ಪ್ರತಿಯೊಂದು ಮಹಾಕಾರ್ಯವು ಸಂಭವಿಸುವುದು ಕೊಂಬೆಯು ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರುವಾಗ. ಹೌದು, ಆ ಕೊಂಬೆಯನ್ನು ಕತ್ತರಿಸಿದರೆ ಬೇರೆ ಯಾರು ಯಾವುದನ್ನೂ ಮಾಡಲು ಆಗುವುದಿಲ್ಲ. ಆ ಕೊಂಬೆಯು ಒಣಗಿ ಹೋಗುತ್ತದೆ. ನೀವು ಆ ಕೊಂಬೆಯಲ್ಲಿ ಯಾವುದೇ ಫಲವತ್ತತೆಯನ್ನು ಕಾಣುವುದಿಲ್ಲ. ಯಾಕೆಂದರೆ ಅದು ದ್ರಾಕ್ಷಾಲತೆಗೆ ಅಥವಾ ದ್ರಾಕ್ಷಾ ಬಳ್ಳಿಯ ಸಂಪರ್ಕದಲ್ಲಿಲ್ಲ. ಹೌದು, ಕೊಂಬೆಯಿಂದ ಏನಾದರೂ ಹೊರಬರಬೇಕಾದರೆ ಅದು ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ಆಮೆನ್. ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ಸರಿಯಲ್ಲವೇ? ಆಮೆನ್. ಕೆಲವು ಸಮಯದ ಹಿಂದೆ ಪ್ಯಾಸ್ಟರ್ ಅವರು ಮಾತನಾಡುತ್ತಿದ್ದರು. ಯೆರೆಮೀಯನ ಪುಸ್ತಕ ಅಧ್ಯಾಯ 21 ವಾಕ್ಯ 11 ಬಗ್ಗೆ. ಇವರಿಗೆ ಒಳ್ಳೆಯದಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೆನ್. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ನಿರೀಕ್ಷಿತ ಅಂತ್ಯವನ್ನು ನೀಡಲು. ಹೌದು, ಇಲ್ಲಿ ದೇವರು ಹೇಳುತ್ತಿದ್ದಾರೆ, ನಾನು ಆಲೋಚನೆಗಳನ್ನು ತಿಳಿದಿದ್ದೇನೆ. ಅಂದರೆ ಕರ್ತನಿಗೆ ನಮ್ಮ ಪ್ರತಿಯೊಬ್ಬರ ಬಗ್ಗೆ ಆಲೋಚನೆಗಳಿವೆ, ನಮ್ಮ ಪ್ರತಿಯೊಬ್ಬರ ಮೇಲೂ. ಸರಿಯಲ್ಲವೇ? ಹೌದು. ವಾಕ್ಯ ಮುಂದುವರಿಸಿ ಹೇಳುತ್ತದೆ, ನಿನ್ನ ಬಗ್ಗೆ ನಾನು ಯೋಚಿಸುವ ಆಲೋಚನೆಗಳನ್ನು ನಾನು ತಿಳಿದಿದ್ದೇನೆ. ಹೌದು, ಹೀಗಾಗಿ ಆತನು ನಿನ್ನ ಮತ್ತು ನನ್ನ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಿರುತ್ತಾನೆ. ಹಾಲೆಲೂಯ. ಆಮೆನ್. ಹೇಗೆ ಒಬ್ಬ ಲೌಕಿಕ ತಂದೆಯು ತನ್ನ ಮಗುವಿನ ಬಗ್ಗೆ ಅವನಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳೊಂದಿಗೆ ಹೇಗೆ ಯೋಚಿಸುತ್ತಾನೋ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಕರ್ತನು ನನ್ನ ಮತ್ತು ನಿಮ್ಮ ಬಗ್ಗೆ ಯೋಚಿಸುತ್ತಿರುತ್ತಾನೆ. ಆಮೆನ್. ಮತ್ತು ಆತನು ಹೇಳುತ್ತಾನೆ, ನಾನು ತಿಳಿದಿದ್ದೇನೆ ಮತ್ತು ನಾನು ಮಾತ್ರ ತಿಳಿದಿದ್ದೇನೆ ನಿನ್ನ ಬಗ್ಗೆ ನನಗೆ ಇರುವ ಆಲೋಚನೆಗಳನ್ನು. ನನ್ನ ಆಲೋಚನೆಗಳು ಶಾಂತಿಯ ಆಲೋಚನೆಗಳೇ, ಕೆಟ್ಟತನದ ಆಲೋಚನೆಗಳಲ್ಲ. ಮತ್ತು ನಿಮಗೆ ನಿರೀಕ್ಷಿತ ಅಂತ್ಯವನ್ನು ನೀಡಲು. ಹಾಲೆಲೂಯ. ಆಮೆನ್. ಹೀಗಾಗಿ ಪ್ರತಿಯೊಬ್ಬರ ಜೀವನದ ಬಗ್ಗೆ ದೇವರು ಯೋಚಿಸಿ ಉದ್ದೇಶಿಸಿದ ಹಾಗೂ ದೇವರು ನೋಡಿರುವ ಯಾವುದೋ ಒಂದು ವಿಷಯ ಇದೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರು ನೋಡಿರುವ ಯಾವುದೋ ಒಂದು ವಿಷಯ ಆತನು ಯೋಚಿಸಿ ನಿರೀಕ್ಷಿತ ಅಂತ್ಯವನ್ನು ತನ್ನ ಮಕ್ಕಳಿಗಾಗಿ ಸಿದ್ಧಪಡಿಸಿದ್ದಾನೆ. ಆಮೆನ್. ಒಂದು ನಿರೀಕ್ಷಿತ ಅಂತ್ಯ, ನಿರೀಕ್ಷಿಸದ ಅಂತ್ಯವಲ್ಲ, ಒಂದು ನಿರೀಕ್ಷಿತ ಅಂತ್ಯ. ಆಮೆನ್. ಹಾಲೆಲೂಯ. ಕೀರ್ತನೆ 92 ವಾಕ್ಯ 5. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನ ಚಿಂತನೆಗಳು. ಹೌದು, ದೇವರು ನಿಮ್ಮ ಮತ್ತು ನನ್ನ ಬಗ್ಗೆ ಹೊಂದಿರುವ ಅಥವಾ ನಮ್ಮ ಬಗ್ಗೆ ಆತನು ಹೊಂದಿರುವ ಚಿಂತನೆಗಳು ತುಂಬ ಆಳವಾಗಿವೆ. ಹಾಲೆಲೂಯ. ಹೌದು, ನಿಮ್ಮ ಕುರಿತು ಆತನಿಗೆ ಆಳವಾದ ಚಿಂತನೆಗಳಿವೆ. ಸರಿಯಲ್ಲವೇ? ಹೌದು. ಕೀರ್ತನೆ 40 ವಾಕ್ಯ 5. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯ. ಅವು ಅಸಂಖ್ಯಾತವಾಗಿವೆ.
ಆಮೆನ್. ಹಾಲೆಲೂಯ. ಹೌದು, ಆದುದರಿಂದ ದೇವರು ನಿಮ್ಮ ಮತ್ತು ನನ್ನ ಬಗ್ಗೆ ಹೊಂದಿರುವ ಚಿಂತನೆಗಳು ಅವುಗಳನ್ನು ಎಣಿಸಲಾಗುವುದಿಲ್ಲ, ಅವುಗಳನ್ನು ಹೇಳಲಾಗುವುದಿಲ್ಲ ಅಥವಾ ಲೆಕ್ಕಿಸಲಾಗುವುದಿಲ್ಲ. ಆಮೆನ್. ಹೀಗಾಗಿ ದೇವರು ಪ್ರತಿಯೊಂದು ಜೀವನದ ಮೇಲೂ ಒಂದು ಉದ್ದೇಶವನ್ನು ಹೊಂದಿದ್ದಾನೆ, ಜನರನ್ನು ನಿರೀಕ್ಷಿತ ಅಂತ್ಯಕ್ಕೆ ತಲುಪಿಸಲು. ಆತನು ಜನರ ಜೀವನಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಲು ಬಯಸುತ್ತಾನೆ. ಜನರ ಜೀವನಗಳಲ್ಲಿ ಅತಿ ಶ್ರೇಷ್ಠವಾದ ಸಂಗತಿಗಳನ್ನು. ಹೇಗೆ ದೇವರಿಗೆ ಜನರ ಜೀವನಗಳ ಮೇಲೆ ಒಂದು ಯೋಜನೆಯನ್ನು ಹೊಂದಿದ್ದಾನೆ, ಅದೇ ರೀತಿಯಲ್ಲಿ ಪ್ರತಿ ಜೀವನದಲ್ಲೂ ಶತ್ರುವಿಗೂ ಸಹ ಯೋಜನೆಗಳಿವೆ. ಹೌದು, ಪ್ರತಿ ಜೀವನದಲ್ಲಿಯೂ ಪ್ರತಿ ಜೀವನದ ಬಗ್ಗೆಯೂ ಅವನಿಗೆ ಚಿಂತನೆಗಳಿವೆ. ಆಮೆನ್. ಹೌದು, ದೇವರಿಗೆ ಪ್ರತಿಯೊಂದು ಜೀವನಕ್ಕೂ ಚಿಂತನೆಗಳು, ಯೋಜನೆಗಳು ಇವೆ. ಅದೇ ರೀತಿಯಲ್ಲಿ ಶತ್ರುವಿಗೂ ಪ್ರತಿ ಜೀವನದಲ್ಲೂ ಚಿಂತನೆಗಳು, ಯೋಜನೆಗಳು ಇವೆ. ದೇವರ ಚಿಂತನೆಗಳು, ದೇವರ ಯೋಜನೆಗಳು ನಿಮ್ಮ ಜೀವನದಲ್ಲಿ ಕೆಟ್ಟದಲ್ಲ, ನಿಮ್ಮನ್ನು ನಿರೀಕ್ಷಿತ ಅಂತ್ಯಕ್ಕೆ ತಲುಪಿಸಬೇಕೆಂಬುದೇ. ಹಾಗಾಗಿ ಶತ್ರುವಿನ ಚಿಂತನೆಗಳು ಏನೆಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಹೌದು, ಆದರೆ ಅನೇಕ ಬಾರಿ ಶತ್ರು ಜನರನ್ನು ನಂಬುವಂತೆ ಮೋಸಗೊಳಿಸುತ್ತಾನೆ. ಶತ್ರುವಿನ ಚಿಂತನೆಗಳು ಉತ್ತಮವೆಂದು, ಶತ್ರುವಿನ ಯೋಜನೆಗಳು ಉತ್ತಮವೆಂದು ಅಥವಾ ಕರ್ತನ ಚಿಂತನೆಗಳು ಅಷ್ಟು ಮಹತ್ತರವಲ್ಲವೆಂದು, ಶ್ರೇಷ್ಠವಾದುದಲ್ಲವೆಂದು ಅಥವಾ ಜನರು ತಮ್ಮ ಜೀವನದ ಸುತ್ತಲೂ ಆಶೀರ್ವಾದವನ್ನು ಕಾಣಲಾರದಾಗ ಅವರು ಕರ್ತನ ವಿಷಯದಲ್ಲಿ ಬೇಸರಗೊಳ್ಳುವ ಪ್ರವೃತ್ತಿಯನ್ನು ಹೊಂದುತ್ತಾರೆ ಅಥವಾ ಕರ್ತನ ಮೇಲೆ ಕೋಪಗೊಳ್ಳುತ್ತಾರೆ. ಆದರೆ ಅವರು ಅದನ್ನು ಅರಿತುಕೊಳ್ಳುವುದಿಲ್ಲ. ಆಶ್ಚರ್ಯಕರ ಅಥವಾ ಅದ್ಭುತವಾದ ಸಂಗತಿಗಳು ಸಂಭವಿಸಬೇಕಾದರೆ ದ್ರಾಕ್ಷೆ ಬಳ್ಳಿಯೊಂದಿಗೆ ಹೊಂದಿಕೊಂಡಿರಬೇಕೆಂದು. ಯಾಕೆಂದರೆ ದ್ರಾಕ್ಷೆ ಬಳ್ಳಿಯಿಂದ ಕತ್ತರಿಸಲ್ಪಟ್ಟ ಅಥವಾ ಕಡಿದು ಹಾಕಲ್ಪಟ್ಟ ಕೊಂಬೆ ಫಲವನ್ನು ನೀಡಲಾರದು. ಆದರೆ ವಿವಿಧ ರೀತಿಯಲ್ಲಿ ಶತ್ರು ಜನರನ್ನು ದೇವರು ಅವರಿಗಾಗಿ ಉದ್ದೇಶಿಸಿದ ವಿಧಿಯಿಂದ ಅಥವಾ ನಿರ್ದಿಷ್ಟ ಗುರಿಯಿಂದ ಕತ್ತರಿಸಿ ಬಿಡಲು ಪ್ರಯತ್ನಿಸುತ್ತಾನೆ. ಸರಿಯಲ್ಲವೇ? ಆಮೆನ್. 2 ಸಾಮುವೇಲನು ಅಧ್ಯಾಯ 15 ವಾಕ್ಯ 31. ಅಬ್ಸಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೆಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹಿತೋಫೆಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. ಆಮೆನ್. ಈಗ 2 ಸಾಮುವೇಲನು ಅಧ್ಯಾಯ 17 ವಾಕ್ಯ 1. ತರುವಾಯ ಅಹಿತೋಫೆಲನು ಅಬ್ಸಲೋಮನಿಗೆ, ಅಪ್ಪಣೆಯಾಗಲಿ, ನಾನು 12,000 ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ ದಾವೀದನನ್ನು ಹಿಂದಟ್ಟುವೆನು. ಅವನು ದಣಿದವನು ಧೈರ್ಯಗುಂದಿದವನು ಆಗಿರುವಾಗಲೇ ಪಕ್ಕನೆ ಅವನ ಮೇಲೆ ಬಿದ್ದು ಅವನನ್ನು ಬೆದರಿಸುವೆನು. ಅವನ ಜನರೆಲ್ಲರೂ ಓಡಿ ಹೋಗುವರು. ಆಮೆನ್. ಇಲ್ಲಿ ಅಹಿತೋಫೆಲನು ದಾವೀದನ ಸಲಹೆಗಾರನಾಗಿದ್ದನು. ಸರಿಯಲ್ಲವೇ? ಅವನು ದಾವೀದನ ಸಲಹೆಗಾರನಾಗಿದ್ದನು. ಈಗ ಅಬ್ಸಲೋಮನು ದಾವೀದನ ವಿರುದ್ಧ ಎದ್ದಾಗ ಈ ಅಹಿತೋಫೆಲನು ಅಬ್ಸಲೋಮನ ಸಲಹೆಗಾರನಾಗಲು ಆಯ್ಕೆ ಮಾಡಿಕೊಂಡನು. ಹೀಗಾಗಿ ದೇವರ ಉದ್ದೇಶದಲ್ಲಿ, ದೇವರ ನಿರ್ದಿಷ್ಟ ಗುರಿಯಲ್ಲಿ ದೇವರು ಅಹಿತೋಫೆಲನನ್ನು ರಾಜನಿಗೆ ಸಲಹೆಗಾರನಾಗಿ ನೇಮಿಸಿದ್ದನು. ಹೌದು,
ಅರಸನಾದ ದಾವೀದನಿಗೆ. ಆದರೆ ಅವನು ಅಬ್ಸಲೋಮನು ಬಂಡಾಯ ಮಾಡಿ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅಹೀತೋಫೆಲನು ಭಾವಿಸುತ್ತಾನೆ, ಅರಸನಾದ ದಾವೀದನು ಮುಗಿದನು, ಈಗ ನಾನು ಅಬ್ಸಲೋಮನೊಂದಿಗೆ ಸೇರಿಕೊಳ್ಳುತ್ತೇನೆಂದು ಅಂದುಕೊಂಡನು. ಹಾಗೂ ಅವನು ಅಬ್ಸಲೋಮನ ಸಲಹೆಗಾರನಾಗುತ್ತಾನೆ, ಮುಖ್ಯ ಸಲಹೆಗಾರನಾಗಿ ಸೇರಿಕೊಳ್ಳುತ್ತಾನೆ. ಅಹೀತೋಫೆಲನ ಸಲಹೆಯು ಒಳ್ಳೆಯದಾಗಿತ್ತು. ಅರಸನಾದ ದಾವೀದನನ್ನು ನಾಶ ಮಾಡಲು ಕೊಟ್ಟ ಸಲಹೆಯು ಉತ್ತಮ ಸಲಹೆಯಾಗಿತ್ತು. ಆದರೆ ಅರಸನಾದ ದಾವೀದನು ಒಂದು ಪ್ರಾರ್ಥನೆ ಮಾಡಿದನು, ದೇವರೇ, ನೀವು ಅಹೀತೋಫೆಲನ ಸಲಹೆಯನ್ನು ಬದಲಾಯಿಸಿರಿ. ಹೀಗಾಗಿ ಅಬ್ಸಲೋಮನು ಅಹೀತೋಫೆಲನ ಸಲಹೆಯನ್ನು ಕಡೆಗಣಿಸುತ್ತಾನೆ ಮತ್ತು ಅಹೀತೋಫೆಲನು ಅವಮಾನಗೊಂಡಂತೆ ಭಾವಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು ತನ್ನ ಮನೆಗೆ ಹೋಗುತ್ತಾನೆ, ತನ್ನ ಮನೆಯನ್ನು ವ್ಯವಸ್ಥೆಪಡಿಸುತ್ತಾನೆ ಮತ್ತು ತನ್ನನ್ನೇ ತಾನು ನೇಣು ಹಾಕಿಕೊಳ್ಳುತ್ತಾನೆ. ಈಗ ದೇವರು ನಿಗದಿಪಡಿಸಿದ ವಿಧಿಯ ಹೊರತಾಗಿ ಜನರ ಮೇಲೆ ಅವರಿಗೆ ಏನೂ ಉಳಿದಿಲ್ಲ ಮತ್ತು ಶತ್ರುವಿನ ಪ್ರತಿಯೊಂದು ಪ್ರಯತ್ನವು ಜನರನ್ನು ದೇವರು ನಿಗದಿಪಡಿಸಿದ ವಿಧಿಯಿಂದ, ನಿರ್ದಿಷ್ಟ ಗುರಿಯಿಂದ ಮತ್ತು ಉದ್ದೇಶದಿಂದ ದೂರ ಮಾಡುವುದಾಗಿದೆ. ಹೀಗಾಗಿ ಶತ್ರು ಚಿಂತಿಸುವ ವ್ಯಕ್ತಿಯ ಮೇಲೆ ಅವನ ಯೋಜನೆಯಲ್ಲಿ ಯಶಸ್ವಿ ಆಗುವುದು ಅದು ಮನುಷ್ಯನಿಗೆ ಅಂತ್ಯವನ್ನು ತರುತ್ತದೆ. ಏಕೆಂದರೆ ಅವನಿಗೆ ಇನ್ನು ಬೇರೆ ಯಾವುದೇ ವಿಧಿ ಉಳಿದಿಲ್ಲ ಈ ಭೂಮಿಯ ಮೇಲೆ. ಅವನಿಗೆ ಇನ್ನು ಯಾವುದೇ ಉದ್ದೇಶ ಉಳಿದಿಲ್ಲ ಈ ಭೂಮಿಯ ಮೇಲೆ. ಅದನ್ನು ನೀವು ಅನೇಕ ಜನರಲ್ಲಿ ನೋಡಬಹುದು. ಹೌದು, ಶತ್ರು ಒಬ್ಬ ವ್ಯಕ್ತಿಯ ದೇವರು ನಿಗದಿಪಡಿಸಿದ ನಿರ್ದಿಷ್ಟ ಗುರಿಯನ್ನು ಕಸಿದುಕೊಂಡು ಹೋಗಲು ಸಾಧ್ಯವಾದರೆ, ಅದನ್ನು ಬದಲಾಯಿಸಬಲ್ಲವನಾದರೆ ಆ ವ್ಯಕ್ತಿಯನ್ನು ನಾಶಪಡಿಸಲು ಶತ್ರುವಿಗೆ ಅದು ಅತ್ಯುತ್ತಮ ಮಾರ್ಗವಾಗಿದೆ. ನೀವು ಯೂದನನ್ನು ನೋಡಿ, ಅವನು ಏನು ಮಾಡಿದನು? ಅವನನ್ನು ಶಿಷ್ಯನಾಗಲು ಕರೆಯಲಾಯಿತು, ಆದರೆ ಅವನು ಅಲ್ಲಿಂದ ಹೊರಟು ಹೋದನು ಮತ್ತು ಅವನ ನಿರ್ದಿಷ್ಟ ಗುರಿಯು ಕಳೆದು ಹೋಯಿತು. ಸರಿಯಲ್ಲವೇ? ಆಮೇನ್. ಈಗ ನಾವು ಯಾಜಕ ಅಬಿಯಾತರನನ್ನು ನೋಡುವ. ಅವನು ದಾವೀದನಿಗೆ ನಿಷ್ಠಾವಂತನಾದ ಮಹಾಯಾಜಕನಾಗಿದ್ದ. ಕಷ್ಟದ ಕಾಲದಲ್ಲೂ ಅಬಿಯಾತರನು ದಾವೀದನ ಜೊತೆ ನಿಂತಿದ್ದ. ಆದರೆ ಅದೋನಿಯನು ತನ್ನನ್ನು ತಾನೇ ರಾಜನೆಂದು ಘೋಷಿಸಿಕೊಂಡಾಗ ಮತ್ತು ದಾವೀದನು ತನ್ನ ಮರಣಶಯ್ಯೆಯಲ್ಲಿ ಇದ್ದಾಗ ಅಬಿಯಾತರನು ತನ್ನ ಮೈತ್ರಿಯನ್ನು ಬದಲಾಯಿಸಿದನು. ಅವನು ಅದೋನಿಯನ ಜೊತೆ ಸೇರಿಕೊಂಡನು. ಸರಿಯಲ್ಲವೇ? ಆಮೇನ್. ಅದೇ ರೀತಿಯಲ್ಲಿ ದಾವೀದನ ಸೇನಾಧಿಪತಿಯಾದ ಯೋಬನ ವಿಷಯದಲ್ಲಿಯೂ ಹೀಗೇನೇ ಸಂಭವಿಸಿತು. ಆದರೆ ಸೊಲೊಮೋನನು ರಾಜನಾಗಿ ಅಭಿಷೇಕವಾದ ನಂತರ ಅವರಿಬ್ಬರ ಜೀವನ ಕೊನೆಗೊಂಡಿತು. ಸರಿಯಲ್ಲವೇ? ಹೌದು. ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ದೇವರು ಯೋಚಿಸಿದ ಯೋಜನೆಗಳಿಂದ ಮತ್ತು ದೇವರಿಂದ ದೂರ ಮಾಡಿಕೊಳ್ಳುವುದರಿಂದ ದೇವರು ಆ ವ್ಯಕ್ತಿಯ ಮೇಲೆ ಇಟ್ಟ ನಿರೀಕ್ಷಿತ ಅಂತ್ಯವನ್ನು ನಾಶಪಡಿಸಲು ಶತ್ರುವಿಗೆ ಅದು ಅತ್ಯುತ್ತಮ ಮಾರ್ಗವಾಗಿದೆ. ಆಮೇನ್. ಶತ್ರು ಒಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಬಲ್ಲವನಾದರೆ ಮತ್ತು ಅವನ ಹೃದಯವನ್ನು ಕಸಿದುಕೊಳ್ಳಬಲ್ಲವನಾದರೆ ಮತ್ತು ಶತ್ರು ಉದ್ದೇಶಿಸುವುದನ್ನು ಹಿಂಬಾಲಿಸುವಂತೆ ಮಾಡಬಲ್ಲವನಾದರೆ ಅಥವಾ ದೇವರು ಸಿದ್ಧಪಡಿಸಿದ ವಿಧಿಯಿಂದ ದೂರ ಮಾಡಬಲ್ಲವನಾದರೆ ಆ ವ್ಯಕ್ತಿಗೆ
ಬೇರೆ ಯಾವುದೇ ಉದ್ದೇಶ ಉಳಿಯುವುದಿಲ್ಲ. ಅವನು ನಿರಾಶನಾಗುತ್ತಾನೆ, ಅವನು ಖಾಲಿತನವನ್ನು ಅನುಭವಿಸುತ್ತಾನೆ. ಹೌದು, ಅಕಸ್ಮಾತ್ತಾಗಿ ಅಹಿತೋಫೆಲನಿಗೆ ಯಾವುದೇ ಉದ್ದೇಶವಿಲ್ಲವೆಂದು ಅನಿಸಿತು. ಯಾಕೆಂದರೆ ಅವನು ಅಬ್ಸಲೋಮನ ಜೊತೆ ತುಂಬ ಮೌಲ್ಯಯುತವಾಗಿರುತ್ತಾನೆಂದು ಭಾವಿಸಿದ್ದನು. ಆದರೆ ಅಬ್ಸಲೋಮನು ಅವನನ್ನು ನಿರ್ಲಕ್ಷಿಸಿದಾಗ ಅವನು ಹೋಗಿ ನೇಣು ಹಾಕಿಕೊಳ್ಳುತ್ತಾನೆ. ಹೀಗಾಗಿ ದೇವರ ಉದ್ದೇಶದ ಹೊರತಾಗಿ ಅಥವಾ ದೇವರು ನಿಗದಿಪಡಿಸಿದ ನಿರ್ದಿಷ್ಟ ಗುರಿಯ ವಿಧಿಯ ಹೊರತಾಗಿ ಜನರು ಅದರೊಳಗೆ ಕಾಲಿಟ್ಟಾಗ ಅವರು ನಾಶದ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಆಮೆನ್, ಹಾಲೆಲೂಯ. ಧರ್ಮೋಪದೇಶ ಕಾಂಡ ಅಧ್ಯಾಯ 10 ವಾಕ್ಯ 12. ಆದುದರಿಂದಲೇ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ. ಆಮೆನ್. ಹೌದು, ದೇವರು ಆತನ ಜನರಿಂದ ಏನನ್ನು ಬಯಸುತ್ತಾನೆ? ಆತನಿಗೆ, ಆತನ ವಾಕ್ಯಕ್ಕೆ ಕಿವಿಗೊಡುವುದನ್ನು, ಆತನಿಗೆ ಭಯಪಡುವುದನ್ನು, ಆತನ ಮಾರ್ಗಗಳಲ್ಲಿ ನಡೆಯುವುದನ್ನು ಮತ್ತು ಆತನನ್ನು ಪ್ರೀತಿಸುವುದನ್ನು. ದೇವರು ಆತನ ಮೇಲಿನ ನಿಮ್ಮ ಪ್ರೀತಿಯ ಮಟ್ಟವನ್ನು ಹೇಗೆ ಅಳೆಯುತ್ತಾನೆ? ನೀವು ಆತನಿಗೆ ವಿಧೇಯರಾಗುವ ಮಟ್ಟದ ಮೂಲಕ. ಆಮೆನ್. ಹೀಗಾಗಿ ಕರ್ತನು ಹೇಳುತ್ತಿದ್ದಾನೆ, ದೇವರು ತನ್ನ ಜನರಿಂದ ಏನನ್ನು ಬೇಡುತ್ತಿದ್ದಾನೆ? ಅದು ಜನರು ಆತನ ಮಾರ್ಗಗಳಲ್ಲಿ ನಡೆಯುವುದನ್ನು ಬಯಸುತ್ತಾನೆ. ಆದರೆ ಮನುಷ್ಯನು ಯಾವಾಗಲೂ ತನ್ನದೇ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಾನೆ. ಅವನು ತನ್ನ ಮಾರ್ಗವೇ ಅತ್ಯುತ್ತಮ ಮಾರ್ಗವೆಂದು ಭಾವಿಸುತ್ತಾನೆ. ತನ್ನ ಮಾರ್ಗವೇ ಅತ್ಯುತ್ತಮ ಮಾರ್ಗವೆಂದು ನಂಬುವಂತೆ ಅವನು ಯಾರನ್ನಾದರೂ ಮೋಸಗೊಳಿಸಬಹುದಾದರೆ ಅಥವಾ ತನ್ನ ಮಾರ್ಗವು ಉತ್ತಮ ಎಂದು ಖಚಿತಪಡಿಸಿಕೊಂಡರೆ ಶತ್ರು ಅವನನ್ನು ದೇವರಿಂದ ದೂರ ಮಾಡಬಹುದು ಮತ್ತು ದೇವರು ಅವನ ಮೇಲೆ ಇಟ್ಟ ಉದ್ದೇಶ ನಿರೀಕ್ಷಿತ ಅಂತ್ಯದಿಂದ ದೂರ ಮಾಡಬಹುದು. ಆದುದರಿಂದ ದೇವರು ಏನನ್ನು ಬೇಡುತ್ತಾನೆ? ಆತನ ಮಾತಿಗೆ ಕಿವಿಕೊಡುವುದು, ಆತನಿಗೆ ಭಯಪಡುವುದನ್ನು, ಆತನನ್ನು ಪ್ರೀತಿಸುವುದನ್ನು ಮತ್ತು ಆತನ ಮಾರ್ಗಗಳಲ್ಲಿ ನಡೆಯುವುದನ್ನು. ಆಮೆನ್, ಹಾಲೆಲೂಯ. ಹೀಗಾಗಿ ಯಾವಾಗಲಾದರೂ ಒಬ್ಬನು ದೇವರ ಭಯವನ್ನು ಕಳೆದುಕೊಂಡಾಗ ಅವನು ದೇವರನ್ನು ಸಹಜ ಸಾಮಾನ್ಯವೆಂದು ತೆಗೆದುಕೊಳ್ಳಲು ಆರಂಭಿಸಿದಾಗ ಅವನು ತನ್ನದೇ ಮಾರ್ಗದಲ್ಲಿರುತ್ತಾನೆ. ನಾಶದತ್ತ ಹೋಗುವ ಮಾರ್ಗದಲ್ಲಿ ಶತ್ರು ಅವನನ್ನು ಮೋಸಗೊಳಿಸಿದ್ದಾನೆ. ಅವನ ಮಾರ್ಗಗಳು ಮತ್ತು ಯೋಜನೆಗಳು ಉತ್ತಮವೆಂದು ಅವನು ನಂಬುವಂತೆ ಮಾಡಿದ್ದಾನೆ. ಕರ್ತನ ಯೋಜನೆಗಳಿಗಿಂತ ಆತನ ಯೋಜನೆಗಳು ಉತ್ತಮವೆಂದು. ಸರಿಯಲ್ಲವೇ? ಆಮೆನ್, ಹಾಲೆಲೂಯ. ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 17 ವಾಕ್ಯ 21. ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಭೂಲೋಕದಲ್ಲಿ ಯಾವುದಿರುತ್ತದೆ? ದೇವರಾದ ನೀನೇ ಚಿತ್ತೈಸಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯಾಗಿ ಮಾಡಿಕೊಂಡಿ. ಭಯಂಕರವಾದ ಮಹತ್ ಕಾರ್ಯಗಳಿಂದ ನಿನ್ನ ಹೆಸರನ್ನು ಪ್ರಸಿದ್ಧಿಪಡಿಸಿದಿ. ನೀನು ಐಗುಪ್ತರ ಕೈಯೊಳಗಿಂದ ತಪ್ಪಿಸಿ ರಕ್ಷಿಸಿದ ನಿನ್ನ ಪ್ರಜೆಯ ಎದುರಿನಿಂದ ಅನ್ಯ ಜನಾಂಗಗಳನ್ನು ಹೊರಡಿಸಿಬಿಟ್ಟಿ. ಆಮೆನ್. ದೇವರು ತನ್ನ ಜನರಿಗೆ ನೀಡಿದ ಎಂತಹ ಗೌರವ ಅದು!
ಅವರನ್ನು ವಿಮೋಚಿಸಲು ಆತನೇ ಈ ಭೂಮಿಗೆ ಇಳಿದು ಬರಲು ಸಿದ್ಧನಾಗಿದ್ದನು. ಹಾಲೆಲೂಯ. ಅವರ ವಿಮೋಚನೆಗಾಗಿ ಬೆಲೆ ಕಟ್ಟಲು ಸಿದ್ಧನಾಗಿದ್ದನು. ಅದನ್ನು ಆತನೇ ಆಯ್ಕೆ ಮಾಡಿದ್ದನು. ಹೌದು, ಆತನ ಜನರಿಗೆ ಎಂತಹ ಗೌರವವಿತ್ತು. ಆದರೂ ಆ ಜನರು ತಮ್ಮದೇ ಮಾರ್ಗಗಳಲ್ಲಿ ನಡೆಯಲು ಆಯ್ಕೆ ಮಾಡಿದರು, ತಮ್ಮದೇ ಬಂಡಾಯದಲ್ಲಿ ಇರಲು. ಆಮೆನ್. ಹಾಲೆಲೂಯ. ನೆಹೆಮೀಯ ಅಧ್ಯಾಯ 1 ವಾಕ್ಯ 5. ಆ ವಿಜ್ಞಾಪನೆಗಳಲ್ಲಿ ನಾನು, ಯೆಹೋವನೇ, ಮಹೋನ್ನತನೂ ಭಯಭಕ್ತಿಗೂ ಪಾತ್ರನಾಗಿರುವ ಪರಲೋಕದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ. ಆಮೆನ್. ಹೌದು, ಆತನನ್ನು ಪ್ರೀತಿಸುವವರ ಮೇಲೆ ಆತನು ತನ್ನ ಒಡಂಬಡಿಕೆಯನ್ನು ಮತ್ತು ಕರುಣೆಯನ್ನು ಕಾಯುತ್ತಾನೆ. ಆದುದರಿಂದ ನಾವು ನಿರ್ಗಮನ ಗ್ರಂಥ ಅಧ್ಯಾಯ 34 10ನೇ ವಾಕ್ಯದಲ್ಲಿ ಕೇಳಿಸಿಕೊಂಡೆವು. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕರ್ತನು ಒಂದು ಒಡಂಬಡಿಕೆಯನ್ನು ಮಾಡಿದ್ದಾನೆ, ಅದ್ಭುತ ಕಾರ್ಯಗಳನ್ನು ಮಾಡಲು. ಆ ಒಡಂಬಡಿಕೆಯು ಯಾರ ಮೇಲೆ ಉಳಿಯುತ್ತದೆ? ಆತನನ್ನು ಪ್ರೀತಿಸುವವರ ಮೇಲೆ. ಆಮೆನ್. ಸರಿಯಲ್ಲವೇ? ಹೌದು. ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವವರ ಮೇಲೆ. ಆಮೆನ್. ನೀವು ಇದನ್ನು ಗಮನಿಸಿದ್ದೀರಿ ಅಲ್ಲವೇ? ಹಾಲೆಲೂಯ. ಹೀಗಾಗಿ ಶತ್ರು ನಿಮ್ಮ ಪ್ರೀತಿಯನ್ನು ಆತನಿಂದ ಕದ್ದುಕೊಳ್ಳಲು ಸಾಧ್ಯವಾದರೆ ಅವನು ನಿಮ್ಮನ್ನು ಆತನ ಆಜ್ಞೆಗಳಿಂದ ದೂರ ಮಾಡಬಹುದಾದರೆ ಆಗ ನೀವು ಯಾವುದೇ ಅದ್ಭುತ ಕಾರ್ಯಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ನೆರವೇರಿಸಲು ಬಯಸುವುದುಗಳನ್ನು ಶತ್ರು ನಿಮ್ಮನ್ನು ನಿರಾಶೆಗೊಳಿಸಲು ಅತ್ಯುತ್ತಮ ಮಾರ್ಗವೆಂದರೆ ನೀವು ಆತನಿಗೆ ಅವಿಧೇಯರಾಗುವಂತೆ ಮಾಡುವುದು, ಆತನ ಆಜ್ಞೆಗಳಿಗೆ ಅವಿಧೇಯರಾಗುವುದು. ಆದುದರಿಂದ ನಿಮ್ಮ ಜೀವನದಲ್ಲಿ ಆ ಅದ್ಭುತ ಕಾರ್ಯಗಳನ್ನು, ದೇವರು ಉದ್ದೇಶಿಸಿದ ಆ ಅದ್ಭುತ ಕಾರ್ಯಗಳನ್ನು ನೋಡಲು ಸಾಧ್ಯವಾಗದಂತೆ ಮಾಡಲು, ಹೀಗಾಗಿ ಆತನ ಒಡಂಬಡಿಕೆ ಮತ್ತು ಆತನ ಕರುಣೆ, ಜನರನ್ನು ಆಶೀರ್ವದಿಸುವ ಆತನ ಒಡಂಬಡಿಕೆ, ಅದ್ಭುತ ಕಾರ್ಯಗಳನ್ನು ಮಾಡುವ ಆತನ ಒಡಂಬಡಿಕೆ. ಆತನ ಒಡಂಬಡಿಕೆ ಅಂದರೆ ಅದ್ಭುತಗಳನ್ನು ಮಾಡುವ ಆತನ ಒಡಂಬಡಿಕೆ. ಜನರ ನಡುವೆ ಅವರು ವಾಸಿಸುವ ಸ್ಥಳದಲ್ಲಿ ಆತನನ್ನು ಪ್ರೀತಿಸುವವರ ಮೇಲೆ ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವವರ ಮೇಲೆ. ಆಮೆನ್. ಹಾಲೆಲೂಯ. ಹೀಗಾಗಿ ಶತ್ರು ನಿಮ್ಮನ್ನು ಆ ಒಡಂಬಡಿಕೆಯಿಂದ ಹೊರಗೆ ತಳ್ಳಲು ಸಾಧ್ಯವಾದರೆ ದೇವರು ನಿಮ್ಮ ಜೀವನದಲ್ಲಿ ಉದ್ದೇಶಿಸಿದ ಪ್ರತಿಯೊಂದು ಆಶೀರ್ವಾದವನ್ನು ನಿಮ್ಮ ಶತ್ರು ನಿಲ್ಲಿಸಬಹುದು. ಹೌದು, ಜನರ ಅವಿಧೇಯತೆಯೇ ದೇವರು ಉದ್ದೇಶಿಸಿ ನಿಮ್ಮ ಮೇಲೆ ಇಟ್ಟಿರುವ ಆಶೀರ್ವಾದವನ್ನು ತಡೆಯುತ್ತದೆ. ಮತ್ತು ಅನೇಕ ಸಲ ಆ ಅವಿಧೇಯತೆಯಲ್ಲಿರುವ ವ್ಯಕ್ತಿ ದೇವರ ಆಶೀರ್ವಾದವನ್ನು ಕಾಣಲಾರದಾಗ ಅವನು ಇನ್ನಷ್ಟು ಅವಿಧೇಯನಾಗುತ್ತಾನೆ. ಅವನು ದೇವರ ವಿರುದ್ಧ ಇನ್ನಷ್ಟು ಬಂಡಾಯ ಹೇಳುತ್ತಾನೆ, ದೇವರ ವಿರುದ್ಧ ಹೋರಾಡಲು ಪ್ರಯತ್ನಿಸುತ್ತಾನೆ ಮತ್ತು ತನ್ನದೇ ಶಕ್ತಿಯಿಂದ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಆಮೆನ್. ಅದು ಅವನನ್ನು ದೇವರಿಂದ ಇನ್ನಷ್ಟು ದೂರಕ್ಕೆ ಕರೆದೊಯ್ಯುತ್ತದೆ. ದೇವರ ಒಡಂಬಡಿಕೆಯಿಂದ, ಆತನ ಕರುಣೆಯಿಂದ. ಆದರೆ ಅದನ್ನು ಆ ವ್ಯಕ್ತಿಯು ಅರಿಯುವುದಿಲ್ಲ. ತಾನೇ ಒಂದು ದೊಡ್ಡ ಸಮಸ್ಯೆ ಎಂದು ಅವನು ಅರಿಯುವುದಿಲ್ಲ. ಅವನು ಆಶೀರ್ವಾದವನ್ನು ಪಡೆಯಲಾರದೆ ಇರಲು ಅವನ
ಅವಿಧೇಯತೆಯೇ ಕಾರಣವೆಂದು ಆತನು ಅರಿಯುವುದಿಲ್ಲ. ಆದುದರಿಂದ ಮನುಷ್ಯನ ಅವಿಧೇಯತೆಯೇ ಅವನನ್ನು ದೇವರ ಒಡಂಬಡಿಕೆಯ ಆಶೀರ್ವಾದದಿಂದ ದೂರ ಮಾಡುತ್ತದೆ. ಆಮೆನ್, ಹಾಲೆಲೂಯ. ಹೌದು, ವಿಧೇಯತೆ ಇಲ್ಲದೆ ಪ್ರೀತಿ ಇಲ್ಲ. ದೇವರು ನಮ್ಮ ಪ್ರೀತಿಯನ್ನು ನಮ್ಮ ವಿಧೇಯತೆಯ ಮಟ್ಟದ ಪ್ರಕಾರ ಅಳೆಯುತ್ತಾನೆ. ವಿಧೇಯತೆ ಇಲ್ಲದೆ ನಂಬಿಕೆ ಇಲ್ಲ, ವಿಧೇಯತೆ ಇಲ್ಲದೆ ಆಶೀರ್ವಾದವೂ ಇಲ್ಲ. ರಕ್ಷಣೆಯು ಉಚಿತವಾಗಿದೆ, ಹೌದು, ಆದರೆ ಒಡಂಬಡಿಕೆಯ ಆಶೀರ್ವಾದಕ್ಕೆ ಕಾಲಿಡಲು, ಅದ್ಭುತವಾದ ವಿಷಯಗಳನ್ನು ಕಾಣಲು ನೀವು ವಿಧೇಯತೆಯ ಸ್ಥಿತಿಗೆ ಬರಬೇಕು. ಆದರೆ ಮನುಷ್ಯನು ಇಲ್ಲಿಯೇ ಹೋರಾಡುವುದು ಮತ್ತು ಶತ್ರು ಇಲ್ಲಿಯೇ ಮನುಷ್ಯನ ಹೃದಯವನ್ನು ಭ್ರಷ್ಟಗೊಳಿಸುತ್ತಾನೆ. ಅವನು ಅವನನ್ನು ಮೋಸಗೊಳಿಸಿ ದೇವರ ಉದ್ದೇಶಗಳಿಗೆ ಹೊಂದಿಕೊಳ್ಳದಂತೆ ಮಾಡುತ್ತಾನೆ. ಆಮೆನ್, ಹಾಲೆಲೂಯ. ಕೀರ್ತನೆ 66 ವಾಕ್ಯ 3. ನೀವು ದೇವರಿಗೆ, ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಕೆಲವೊಮ್ಮೆ ಹೀಗೆ ಆಗುತ್ತದೆ. ನೀವು ಕೆಲವು ಹೋರಾಟಗಳನ್ನು ಎದುರಿಸುವಾಗ, ಕೆಲವು ವಿಷಯಗಳನ್ನು ನೀವು ಕಾಣಲಾಗದಾಗ ದೇವರ ವಾಕ್ಯ ಹೇಳುತ್ತದೆ, ಕರ್ತನಿಗೆ ಹೇಳಿ, ನಿಮ್ಮ ಕೃತ್ಯಗಳು ಎಷ್ಟೋ ಅದ್ಭುತವಾಗಿವೆ. ಆಮೆನ್, ಹೌದು. ನಿಮ್ಮ ಜೀವನದಲ್ಲಿ ಕೆಲವು ಋತುಗಳು ಇರಬಹುದು. ನೀವು ಏನನ್ನೂ ಕಾಣಲು ಸಾಧ್ಯವಾಗದೇ ಇರಬಹುದು. ಆದರೆ ನೀವು ಘೋಷಿಸಲು ಆರಂಭಿಸಬೇಕು, ದೇವರೇ, ನಿಮ್ಮ ಕೃತ್ಯಗಳು ಎಷ್ಟೋ ಅದ್ಭುತವಾಗಿವೆ. ನಿಮ್ಮ ಮಹತ್ವದ ಶಕ್ತಿಯ ಮೂಲಕ ನಿಮ್ಮ ಶತ್ರುಗಳನ್ನು ನೀವು ಅಧೀನಪಡಿಸಿಕೊಳ್ಳುವಿರಿ. ಹೌದು, ಆತನ ಶಕ್ತಿಯ ಮಹತ್ವದ ಮೂಲಕ ಆತನು ಶತ್ರುಗಳನ್ನು ಅಧೀನಪಡಿಸಿಕೊಳ್ಳುವನು. ಅಂಧಕಾರ ರಾಜ್ಯದ ಪ್ರತಿಯೊಂದು ಶತ್ರು, ಹೌದು, ಶತ್ರುವು ಅಂಧಕಾರ ರಾಜ್ಯದಿಂದ ಏಳುವವನು. ದೇವರು ತನ್ನ ಶಕ್ತಿಯ ಬಲದಿಂದ ಅವನನ್ನು ಅಧೀನಪಡಿಸಿಕೊಳ್ಳಲಿ, ಆತನ ಶಕ್ತಿಯ ಮಹತ್ವದ ಮೂಲಕ. ಆಮೆನ್, ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ನಿಮ್ಮ ಕೃತ್ಯಗಳು ಎಷ್ಟೋ ಅದ್ಭುತವಾಗಿವೆ ಎಂದು. ಹಾಲೆಲೂಯ. ಕೆಲವೊಮ್ಮೆ ಶತ್ರು ನಿಮ್ಮ ಕಣ್ಣುಗಳನ್ನು ತಿರುಗಿಸಬಹುದು. ಆತನು ದೇವರು ಯಾರು ಎಂಬುದರಿಂದ ಮತ್ತು ಆತನು ಏನು ಮಾಡಬಲ್ಲನು ಎಂಬುದರಿಂದ. ದೇವರ ವಾಕ್ಯ ಹೇಳುತ್ತದೆ, ಆತನು ಎಲ್ಲ ನರ ಪ್ರಾಣಿಗಳ ದೇವರೆಂದು. ಆತನಿಗೆ ಯಾವುದೂ ಅಸಾಧ್ಯವೆಂಬುದು ಇಲ್ಲ. ಆಮೆನ್, ಹೌದು, ಆತನಿಗೆ ಯಾವುದೂ ಅಸಾಧ್ಯವೆಂಬುದು ಇಲ್ಲ. ಆದರೆ ನಮ್ಮ ಬುದ್ಧಿಶಕ್ತಿ, ನಮ್ಮ ಸಹಜ ಸ್ವಭಾವ ನಮ್ಮನ್ನು ಮೋಸಗೊಳಿಸುತ್ತದೆ ಅಥವಾ ನಮ್ಮನ್ನು ನಂಬಿಸಲು ಪ್ರಯತ್ನಿಸುತ್ತದೆ. ಓ, ಇದು ಕರ್ತನಿಗೆ ತುಂಬ ಕಷ್ಟವಾಗಿದೆ ಎಂದು. ಹಾಗೂ ಒಂದು ವೇಳೆ ನಾವು ನಂಬಲ್ಪಟ್ಟರೆ ನಾವು ನಮಗೆ ಬೇಕಾದುದನ್ನು ಮಾಡಲು ಪ್ರಯತ್ನಿಸುತ್ತೇವೆ. ಆಮೆನ್, ಹಾಲೆಲೂಯ. 1 ತಿಮೋಥೆಯ ಅಧ್ಯಾಯ 3 ವಾಕ್ಯ 15. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ತಿಳಿದಿರಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಯಾಕೆಂದರೆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಆಮೆನ್. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ, ನಾನು ತಡ ಮಾಡಿದರೆ ಅಥವಾ ನಾನು ವಿಳಂಬವಾದರೆ ನೀವು ತಿಳಿಯಬೇಕು, ನಾನು ಬಯಸುವ ಒಂದು ವಿಷಯ ಇದೆ, ಅದನ್ನು
ಏನೆಂದು ಅವನು ತಿಳಿಸುತ್ತಿದ್ದಾನೆ. ದೇವರ ಸಭೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ನೀವು ನಡೆಸಿಕೊಳ್ಳಬೇಕಾದ ಒಂದು ವಿಧಾನ ಇದೆ. ಮತ್ತು ಅವನು ಮುಂದುವರಿದು ಹೇಳುತ್ತಾನೆ, ಸತ್ಯದ ಸ್ತಂಭವು ನೆಲವು. ಹೌದು, ಸತ್ಯದ ಸ್ತಂಭವು ನೆಲವು. ಆದುದರಿಂದ ಯಾರು ಸತ್ಯದಲ್ಲಿ ನೆಲೆಗೊಳ್ಳದೆ ದೇವರ ಮನೆಯೊಳಗೆ ಕಾಲಿಡಲು ಸಾಧ್ಯವಿಲ್ಲ. ಆದುದರಿಂದ ನೀವು ಒಂದು ಕೋಣೆಗೆ ಕಾಲಿಡಬಹುದು, ನೀವೊಂದು ಸಭಾಂಗಣಕ್ಕೆ ಕಾಲಿಡಬಹುದು. ಅದು ದೇವರ ಸಭೆ ಅಥವಾ ಅದೇ ದೇವರ ಮನೆಯೆಂದು ನೀವು ಭಾವಿಸಬಹುದು. ನಿಮಗೆ ಅರ್ಥವಾಗುತ್ತದಲ್ಲವೇ? ಹೌದು, ನೀವು ಬಂದಿರುವ ಆ ಸ್ಥಳದಲ್ಲಿ ಜನರು ಆರಾಧನೆ ಮಾಡುತ್ತಿರಬಹುದು, ಆದರೆ ಅದು ಕರ್ತನ ಮನೆ ಆಗಿರಲು ಸಾಧ್ಯವಿಲ್ಲ. ಸತ್ಯದ ನೆಲದಲ್ಲಿ ನೀವು ಇಲ್ಲದೆ ಜೀವಂತ ದೇವರ ಸಭೆಯಲ್ಲಿ ಇರಲು ಸಾಧ್ಯವಿಲ್ಲ. ಸತ್ಯವೇ ನಿಮ್ಮ ನೆಲವಾಗಿರದೆ ಇದ್ದರೆ ದೇವರ ಮನೆಯಲ್ಲಿ ನಿಮಗೆ ಸ್ಥಾನಮಾನ ಇರಲು ಸಾಧ್ಯವಿಲ್ಲ. ಹೀಗಾಗಿ ಸತ್ಯದ ನೆಲವನ್ನು ತೆಗೆದುಹಾಕಿದರೆ ಅಥವಾ ತೆಗೆದುಹಾಕಲ್ಪಟ್ಟರೆ ಶತ್ರು ನೀವು ಜೀವಂತ ದೇವರ ಸಭೆಯೊಳಗೆ ಪ್ರವೇಶಿಸದಂತೆ ತಡೆಯಬಹುದು. ನೀವು ಇಟ್ಟಿಗೆಗಳಿಂದ ಮರಗಳಿಂದ ನಿರ್ಮಿಸಲ್ಪಟ್ಟ ಕಟ್ಟಡದೊಳಗೆ ಪ್ರವೇಶಿಸಬಹುದು, ಆದರೆ ನೀವು ಜೀವಂತ ದೇವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ಅನೇಕ ಸಲ ಜನರು ಅದನ್ನು ಅರಿತುಕೊಳ್ಳುವುದಿಲ್ಲ. ಅವರು ಸುಳ್ಳು ಮತ್ತು ಮೋಸದ ಮೇಲೆ ನಿಲ್ಲಬಹುದೆಂದು ಭಾವಿಸುತ್ತಾರೆ. ಯಾರಿಗೂ ಕಾಣುವುದಿಲ್ಲ, ಯಾರಿಗೂ ಅರ್ಥವಾಗುವುದಿಲ್ಲವೆಂದು. ಆದರೆ ಅವರು ಅರಿಯದೆ ಬೇರೆ ನೆಲದ ಮೇಲೆ ನಿಂತಿರುತ್ತಾರೆ. ಅವರು ಜೀವಂತ ದೇವರ ಸಭೆಯೊಂದಿಗೆ ಸಂಪರ್ಕಿಸಬಹುದಾದ ನೆಲದ ಮೇಲೆ ಇರುವುದಿಲ್ಲ. ಹೌದು, ಅವರು ಸಂಪರ್ಕವಿಲ್ಲದಂತೆ ಭಾವಿಸುತ್ತಾರೆ, ಏಕೆಂದರೆ ಅವರು ತಪ್ಪು ನೆಲದ ಮೇಲೆ ನಿಂತಿದ್ದಾರೆ. ಆದುದರಿಂದ ಪೌಲನು ಹೇಳುತ್ತಿದ್ದಾನೆ, ನಾನು ವಿಳಂಬವಾದರೆ ನಾನು ನಿಮಗೆ ತಿಳಿಸಬೇಕೆಂದು ಬಯಸುತ್ತೇನೆ. ಹೌದು, ಅವನು ಏನು ಹೇಳುತ್ತಿದ್ದಾನೆ ಅಂದರೆ ಕರ್ತನ ಮನೆಯಲ್ಲಿ ಹೇಗೆ ವರ್ತಿಸಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂದು. ಹೀಗಾಗಿ ಸತ್ಯದ ನೆಲದ ಮೇಲೆ ನೀವು ಇದ್ದರೆ ಮಾತ್ರ ದೇವರ ಮನೆಯೊಳಗೆ ಕಾಲಿಡಬಹುದು. ಆದುದರಿಂದ ನಿಮ್ಮಲ್ಲಿ ಸತ್ಯದ ನೆಲ ಇಲ್ಲದೇ ಇದ್ದರೆ ನೀವು ಅಲ್ಲಿ ಇರಲು ಸಾಧ್ಯವಿಲ್ಲ. ನೀವು ದೈಹಿಕವಾಗಿ ಅಲ್ಲಿರಬಹುದು, ಆದರೆ ಆತ್ಮಿಕವಾಗಿ ಸಂಪರ್ಕವಿಲ್ಲದಂತೆ ಇರಬಹುದು. ಸರಿಯಲ್ಲವೇ? ಆಮೇನ್. ಹೌದು, ನೀವು ದೈಹಿಕವಾಗಿ ಅಲ್ಲಿರಬಹುದು, ಆದರೆ ಆತ್ಮಿಕವಾಗಿ ದೇವರ ಸಭೆಗೆ ಸಂಪರ್ಕವಿಲ್ಲದಂತೆ ಇರುತ್ತೀರಿ. ಆಮೇನ್. ಹೌದು, ಸ್ತಂಭ, ನೆಲ ಎಲ್ಲವೂ ಸತ್ಯದ ಮೇಲೆ ಇರಬೇಕು. ಹಾಲೆಲೂಯ. ಸ್ತಂಭಗಳು ಸ್ವಲ್ಪ ತೂಕವನ್ನು ಹೊತ್ತುಕೊಳ್ಳಬಹುದು, ಅದು ಭಾರವಾಗಬಹುದು, ಆದರೆ ಅದು ಅದನ್ನು ಹೊತ್ತುಕೊಳ್ಳಲು ಸಾಧ್ಯವಾಗುತ್ತದೆ. ಹೌದು, ಅದು ಸತ್ಯದ ಮೇಲೆ ನೆಲೆಗೊಂಡಿರಬೇಕು. ಆಮೇನ್. ಆದುದರಿಂದ ನಾನು ಮತ್ತು ನೀವು ಮಾಡಬೇಕಾದ ಒಂದು ಭಾಗವಿದೆ. ಅದು ದೇವರ ಕೃಪೆಯೊಂದಿಗೆ ಸಹಕರಿಸಲು, ದೇವರು ನಮ್ಮ ಜೀವನಗಳಿಗೆ ಉದ್ದೇಶಿಸಿರುವುದರೊಂದಿಗೆ ಸಹಕರಿಸಲು ಮತ್ತು ಹೊಂದಾಣಿಕೆಯಾಗಲು. ಆಮೇನ್. ಹಾಲೆಲೂಯ. ದೇವರು ಮಾನವನನ್ನು ಮರುಭೂಮಿಯಲ್ಲಿರುವಾಗ ಕಳುಹಿಸಿದ ಒಂದು ಭಾಗ ಇದೆ. ಜನರು ಅದನ್ನು ತೆಗೆದುಕೊಳ್ಳಬೇಕಾದರೆ ಅವರು ಮನೆಯಿಂದ ಹೊರಗೆ ಬರಬೇಕಿತ್ತು. ಆ ಮಾನ್ನವು ಅವರಿಗೆ ಸಿಗಬೇಕಾದರೆ, ಇಲ್ಲವಾದರೆ ಆ ಮಾನ್ನವು ಅರಣ್ಯಕ್ಕೆ ಸೇರಿದಾಗಿದೆ. ಸರಿಯಲ್ಲವೇ?
ಆಮೇನ್. ಹೌದು, ಮಾನವು ದಿನಾಲು ಬೀಳುತ್ತಿತ್ತು, ಪ್ರತಿ ಬೆಳಗಿನ ಜಾವ. ಆದರೆ ಜನರು ಕೆಲವು ವಿಷಯಗಳಿಂದ ಹೊರಬರಬೇಕಾಗಿತ್ತು. ತಮ್ಮ ಗುಡಾರಗಳಿಂದ ಹೊರಗೆ ತಮ್ಮ ಸುತ್ತಲೂ ಕಟ್ಟಿಕೊಂಡಿರುವುದರಿಂದ ಅವರು ಹೊರಗೆ ಬರಬೇಕಾಗಿತ್ತು, ಮಾನವನ್ನು ನೋಡಲು ಮತ್ತು ಮಾನವನ್ನು ಎತ್ತಿಕೊಳ್ಳಲು. ಆಮೇನ್. ಹಾಗಾಗಿ ಜನರು ಮೇಲಿಂದ ಬಿಡುಗಡೆ ಆದದನ್ನು ಪಡೆದುಕೊಳ್ಳಲು ಕೆಲವೊಂದು ವಿಷಯಗಳಿಂದ ಅವರು ಹೊರಗೆ ಬರಬೇಕಾಗಿತ್ತು. ಹೌದು, ಮಾನ್ನ ಅಲ್ಲೇ ಉಳಿದಿದ್ದರೂ ಸಹ ಜನರು ಅದನ್ನು ಪಡೆಯಲು ತಮ್ಮ ಡೇರೆಗಳಿಂದ ಹೊರಗೆ ಬರಲು ಸಿದ್ಧರಿರಬೇಕಾಗಿತ್ತು. ಆದುದರಿಂದ ನಿಮ್ಮ ಸುತ್ತಲೂ ನೀವು ಏನು ಕಟ್ಟಿಕೊಂಡಿದ್ದೀರಿ ಎಂದು ನನಗೆ ಗೊತ್ತಿಲ್ಲ. ನಿಮ್ಮ ಆಶೀರ್ವಾದಗಳನ್ನು ಪಡೆಯಲು ನಿಮಗೆ ತಡೆಯುವ ವಿಷಯಗಳು ಯಾವುದೆಂದು ನನಗೆ ಗೊತ್ತಿಲ್ಲ. ಆದುದರಿಂದ ಜನರ ಜೀವನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಕ್ತಿಗಳಿವೆ, ದೇವರ ಉದ್ದೇಶಗಳನ್ನು ಅಸ್ತವ್ಯಸ್ತಗೊಳಿಸಲು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರ ಉದ್ದೇಶಗಳನ್ನು ಅಸ್ತವ್ಯಸ್ತಗೊಳಿಸಲು ಕಾರ್ಯನಿರ್ವಹಿಸುವ ಶಕ್ತಿಗಳಿವೆ. ಮತ್ತು ಆ ಜ್ಞಾನದಲ್ಲಿ ಅನೇಕ ಬಾರಿ ಜನರು ಆ ಶಕ್ತಿಗಳೊಂದಿಗೆ ಸಹಕರಿಸುತ್ತಾರೆ. ತಮ್ಮ ಅಜ್ಞಾನದಲ್ಲಿ ಅಥವಾ ನಾವು ಮಾತನಾಡಿದಂತೆ ತಂದೆಯ ಮನೆಯಿಂದ ಜನರನ್ನು ದೂರ ಮಾಡಲು ಪ್ರಯತ್ನಿಸುವ ಆತ್ಮಗಳು ಕಾರ್ಯನಿರ್ವಹಿಸುವಿಕೆಯಿಂದ. ಹೌದು, ಮೋಸದ ಆತ್ಮಗಳು, ಲೋಭದ ಆತ್ಮಗಳು, ಸ್ವಾರ್ಥ, ಇಂತಹ ಅನೇಕ ವಿಷಯಗಳು ಕಾರ್ಯನಿರ್ವಹಿಸ್ತವೆ ಜನರ ಜೀವನಗಳ ಮೇಲೆ, ಅವರನ್ನು ತಂದೆಯ ಮನೆಯಿಂದ ಕಸಿದುಕೊಳ್ಳಲು. ಯಾಕೆಂದರೆ ಶತ್ರು ನೀವು ತಂದೆಯ ಮನೆಯಿಂದ ಹೊರಗಿದ್ದಾಗ ಮಾತ್ರ ನಿಮ್ಮನ್ನು ನಾಶ ಮಾಡಬಲ್ಲನು. ನೀವು ತಂದೆಯ ಮನೆಯ ಹೊರಗೆ ಇರುವಾಗ ಮಾತ್ರ ನಿಮ್ಮ ನಿರ್ದಿಷ್ಟ ಗುರಿಯನ್ನು ಬದಲಾಯಿಸಬಹುದು. ಸರಿಯಲ್ಲವೇ? ಆಮೇನ್. ಹೀಗಾಗಿ ನಿಮ್ಮ ಉದ್ದೇಶವನ್ನು ಅರಿಯದೆ ಭೂಮಿಯಿಂದ ಹೊರಹೋಗುವುದು ನೀವು ಇರಬಹುದಾದ ಅತ್ಯಂತ ಅಪಾಯಕಾರಿ ವಿಷಯ ಅಥವಾ ಅಪಾಯಕಾರಿ ಸ್ಥಳ. ಸ್ವರ್ಗವು ಆಜ್ಞಾಪಿಸಿರುವುದನ್ನು ನೆರವೇರಿಸಲು ಸಾಧ್ಯವಾಗದೆ ಜೀವನಗಳ ಮೇಲೆ, ಜನರ ಮೇಲೂ ಈ ಗ್ರಹದಿಂದ ಅರಿಯದೆ ಹೊರಗೆ ಹೋಗುವುದು. ಅನೇಕ ಬಾರಿ ಜನರು ಒಂದೇ ಒಂದು ವಿಷಯವನ್ನು ನೋಡುತ್ತಾರೆ, ಅದು ಹಣ ಮಾಡುವುದರ ಬಗ್ಗೆ. ಮತ್ತು ಅವರು ಹಣ ಮಾಡಿದರೆ ಮಾತ್ರ ಅವರು ಯಶಸ್ಸು ಆಗಿದ್ದಾರೆ ಎಂದು ಭಾವಿಸುತ್ತಾರೆ. ಆದರೆ ನೀವು ಅದನ್ನು ನಿಮ್ಮ ಸಮಾಧಿಯ ಆಚೆಗೆ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಸರಿಯಲ್ಲವೇ? ಆಮೇನ್. ಹೌದು, ಆದರೆ ನೀವು ಒಮ್ಮೆ ಭೂಮಿಯಿಂದ ಹೊರಬಂದ ನಂತರ ಮುಖ್ಯವಾದುದೆಂದರೆ ನೀವು ದೇವರ ಉದ್ದೇಶಗಳೊಂದಿಗೆ ಎಷ್ಟು ಹೊಂದಿಕೊಂಡಿದ್ದೀರಿ ಎಂಬುದು. ಆತನು ನಿಮ್ಮ ಜೀವನದಲ್ಲಿ ಉದ್ದೇಶಿಸಿದ ಕಾರ್ಯಗಳನ್ನು ಎಷ್ಟು ನೆರವೇರಿಸಿದ್ದೀರಿ ಎಂಬುದು. ಆಮೇನ್. ಹೌದು, ಸ್ವರ್ಗ, ಪರಲೋಕವು ಮುಂಚಿತವಾಗಿ ನಿಗದಿಪಡಿಸಿದ ಕೆಲವು ವಿಷಯಗಳಿವೆ. ದೇವರಿಗೆ ನಿಮ್ಮ ಮೇಲೆ ಇರುವ ಆಲೋಚನೆಗಳು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರ ಆಲೋಚನೆಗಳು ಆಳವಾಗಿವೆ. ದೇವರು ಯೋಚಿಸಿರುವ ವಿಷಯಗಳಿವೆ ಪ್ರತಿಯೊಂದು ಜೀವನದ ಬಗ್ಗೆ. ಪ್ರತಿಯೊಂದು ಜೀವನಕ್ಕೂ ಒಂದು ಉದ್ದೇಶವಿದೆ. ಈ ಗ್ರಹದಲ್ಲಿ ಇರುವಾಗ ನೀವು ಅವುಗಳನ್ನು ನೆರವೇರಿಸಲೆಂದು. ಆದುದರಿಂದ ಅವುಗಳ ಹೊರಗೆ ಈ ಗ್ರಹದಲ್ಲಿ ಬದುಕುವುದು ಒಬ್ಬ ವ್ಯಕ್ತಿಯನ್ನು ನಿರಾಶನನ್ನಾಗಿಸುತ್ತದೆ, ಖಾಲಿಯನ್ನಾಗಿಸುತ್ತದೆ
ಮತ್ತು ಅದನ್ನು ಉಳಿದ ಎಲ್ಲದರಿಂದ ತುಂಬಲು ಪ್ರಯತ್ನಿಸುತ್ತಾನೆ, ಈ ಲೋಕದ ಬೇರೆ ಎಲ್ಲದರಿಂದ. ಆಮೇನ್. ಹೀಗಾಗಿ ದೇವರ ಸೇನೆಯಲ್ಲಿ ಒಬ್ಬ ಅಧಿಪತಿಯಾಗಿ ಇರಬೇಕಾದ ವ್ಯಕ್ತಿ ಅವನು ಭೂಮಿಯಲ್ಲಿ ಒಬ್ಬ ದಾಸನಂತೆ ಬದುಕಿದರೆ ಅವನ ಜೀವನ ವ್ಯರ್ಥವಾಗುತ್ತದೆ. ಅಹೀತೋಫೆಲನ ಜೀವನವು ದಾವೀದನೊಂದಿಗೆ ಸಂಪರ್ಕಿತವಾಗಿತ್ತು. ಆದರೆ ಅವನು ದಾವೀದನಿಂದ ಬೇರ್ಪಟ್ಟ ಕ್ಷಣದಲ್ಲೇ ಅವನ ನಿರ್ದಿಷ್ಟ ಗುರಿಯು ಕತ್ತರಿಸಲ್ಪಟ್ಟಿತು. ಆದುದರಿಂದ ವಿಧಿಗಳು ಅಥವಾ ನಿರ್ದಿಷ್ಟ ಗುರಿಗಳು ಪರಸ್ಪರ ಬದಲಾಗುತ್ತವೆ ಅಥವಾ ನಾಶವಾಗುತ್ತವೆ ಅಜ್ಞಾನದ ಕಾರಣದಿಂದ. ಹೌದು, ಅಜ್ಞಾನದ ಕಾರಣದಿಂದ ನಿರ್ದಿಷ್ಟ ಗುರಿಗಳು ನಾಶವಾಗುತ್ತವೆ. ಅಜ್ಞಾನದ ಕಾರಣದಿಂದ ತಮ್ಮದೇ ದಾರಿಗಳಲ್ಲಿ ನಡೆಯುವುದರಿಂದ. ಹೀಗಾಗಿ ಶತ್ರು ಒಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಬಲ್ಲವನಾದರೆ ಯಾವುದೇ ಕಾರಣದಿಂದಾಗಿರಬಹುದು, ಲೋಭದಿಂದಲೂ ಅಥವಾ ಸ್ವಾರ್ಥದಿಂದ ಅಥವಾ ಅಹಂಕಾರದಿಂದ ಅಥವಾ ಯಾವುದೋ ರೀತಿಯ ಮೋಸದಿಂದ ಅಥವಾ ಕೃತಜ್ಞತೆಯಿಂದ ಅವನನ್ನು ಅವನ ನಿರ್ದಿಷ್ಟ ಗುರಿಯಿಂದ ಅವನ ವಿಧಿಯಿಂದ ದೂರ ತಳ್ಳಬಹುದು ಅಥವಾ ಅವನಿಂದ ಅವನ ನಿರ್ದಿಷ್ಟ ಗುರಿಯನ್ನು ಕಸಿದುಕೊಳ್ಳಬಹುದು. ಆಮೆನ್, ಹಾಲೆಲೂಯ. ಆದರೆ ಹೆಚ್ಚಿನ ಸಮಯ ಶತ್ರು ಬಳಸುವುದು ಕೃತಜ್ಞತೆ, ಅಹಂಕಾರ, ಸ್ವಾರ್ಥ, ಲೋಭ ಮತ್ತು ಲೋಭಿ ಮನಸ್ಸನ್ನು ಆ ವ್ಯಕ್ತಿಯ ನಿರ್ದಿಷ್ಟ ಗುರಿಯನ್ನು ಕಸಿದುಕೊಳ್ಳಲು. ದೇವರು ನಿಮಗಾಗಿ ಏನನ್ನು ಯೋಚಿಸಿದ್ದಾರೆ ಎಂಬುದನ್ನು ತಿಳಿಯದೆ ಅಥವಾ ಅದನ್ನು ಗ್ರಹಿಸದೆ ಜೀವನದಲ್ಲಿ ಮುಂದೆ ಸಾಗಬೇಡಿರಿ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮ್ಮ ಬಗ್ಗೆ ಯೋಚಿಸಿದ್ದೇನೆ, ನಿಮಗಾಗಿ ನನ್ನಲ್ಲಿ ಯೋಚನೆಗಳಿವೆ. ಹೌದು, ನಿಮ್ಮನ್ನು ನಿರೀಕ್ಷಿತ ಅಂತ್ಯಕ್ಕೆ ತಲುಪಿಸಲು ಮತ್ತು ದೇವರ ಆಲೋಚನೆಗಳು ಆಳವಾಗಿವೆ, ಅವುಗಳನ್ನು ಲೆಕ್ಕಿಸಲಾಗುವುದಿಲ್ಲ, ಅವುಗಳು ಎಣಿಕೆಗೆ ಮೀರಿವೆ. ಆಮೆನ್. ಆದರೆ ಅನೇಕ ಬಾರಿ ಜನರು ಆ ಆಶೀರ್ವಾದಗಳಲ್ಲಿ ಕಾಲಿಡುವುದಿಲ್ಲ. ಪ್ಯಾಸ್ಟರ್ ಹೇಳುತ್ತಿದ್ದರು, ಅವರು ಒಮ್ಮೆ ಒಂದು ಪ್ರಯಾಣದಲ್ಲಿರುವಾಗ ಒಂದು ಸಮಾಧಿ ಭೂಮಿಗೆ ಭೇಟಿ ನೀಡಿದರು. ವಿದೇಶಗಳಲ್ಲಿ ಸಮಾಧಿಗಳು ಹೇಗಿರುತ್ತವೆ ಎಂದು ನೋಡಲು ಮಾತ್ರ ಅಲ್ಲ, ಚರ್ಚಿಗಾಗಿಯೂ ಅದನ್ನು ಯೋಜಿಸಲು. ಹೀಗಾಗಿ ಅವರು ಹೇಳುತ್ತಿದ್ದರು, ಸಮಾಧಿ ಭೂಮಿಯ ಸುತ್ತಲೂ ನೋಡುತ್ತಾ ನಡೆದುಕೊಂಡಾಗ ದೇವರು ಅವನಿಗೆ ಆ ಜನರ ಜೀವನಗಳ ಬಗ್ಗೆ ತೋರಿಸುತ್ತಿದ್ದರು. ದೇವರಿಗೆ ಮಹಾನ್ ಉದ್ದೇಶಗಳಿದ್ದ, ನಿರ್ದಿಷ್ಟ ಗುರಿಗಳು, ಅಂದರೆ ಅವರ ವಿಧಿಗಳು. ಆ ಜನರು ಅದನ್ನು ಅರ್ಥ ಮಾಡಿಕೊಳ್ಳುವ ಮುನ್ನವೇ, ಅದರಲ್ಲಿ ಕಾಲಿಡುವ ಮುನ್ನವೇ ಈ ಭೂಮಿಯನ್ನು ಬಿಟ್ಟು ಹೋಗಿದ್ದರು. ಆಮೆನ್, ಹಾಲೆಲೂಯ. ಯೆಹೋಶುವ ಅಧ್ಯಾಯ 7 ವಾಕ್ಯ 10. ಆಗ ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರಲು ಬಿದ್ದಿರುವುದೇಕೆ? ಆಮೆನ್, ಹಾಲೆಲೂಯ. ಇಲ್ಲಿ ದೇವರು ಯೆಹೋಶುವನಿಗೆ ಒಂದು ಯುದ್ಧ ಮಾಡಿ ಜಯಿಸಬೇಕೆಂದು ಹೇಳಿದರು. ನಾನು ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ, ಇಸ್ರಾಯೇಲರೇ ಹೋಗಿ ಜಯಿಸಿರಿ ಎಂದು. ಆದರೆ ಆ ಯುದ್ಧದಲ್ಲಿ 36 ಮಂದಿ ಕೊಲ್ಲಲ್ಪಟ್ಟರು. ಒಂದು ಅತಿ ಚಿಕ್ಕ ದೇಶದಿಂದ, ಒಂದು ಚಿಕ್ಕ ನಗರದಿಂದ. ಅದು ಅವರನ್ನು ನಾಶ ಮಾಡುತ್ತದೆ. ಯೆಹೋಶುವನು ದೇವರ ಮುಂದೆ ಅತ್ತಾಗ ದೇವರು ಹೇಳುತ್ತಾನೆ, ಇದು ಅವಿಧೇಯತೆಯ ಕಾರಣದಿಂದಾಗಿ, ಇದು ಶಪಿಸಲ್ಪಟ್ಟ ವಸ್ತುಗಳ ಕಾರಣದಿಂದಾಗಿದೆ.
ಆಕಾನನು ತೆಗೆದುಕೊಂಡ ಶಪಿಸಲ್ಪಟ್ಟ ವಸ್ತುಗಳ ಕಾರಣದಿಂದಾಗಿ. ನಾನು ಇದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡುವುದಿಲ್ಲ. ದೇವರ ವಾಕ್ಯವು ಹೇಳುತ್ತದೆ ಬಾಬಿಲೋನಿನ ವಸ್ತ್ರಗಳ ಬಗ್ಗೆ. ಅವರ ಚಿನ್ನ ಬೆಳ್ಳಿ ಅವನು ತೆಗೆದುಕೊಂಡ ಎಲ್ಲವನ್ನು ತಂದು ಅವನ ಗುಡಾರದಲ್ಲಿ ಅಡಗಿಸಿಡುತ್ತಾನೆ. ಹೀಗಾಗಿ ಅನೇಕ ಜನರ ಜೀವಗಳನ್ನು ಆಕಾನನು ನಾಶಗೊಳಿಸುತ್ತಾನೆ. ಏನೂ ತಪ್ಪು ಮಾಡದ 36 ಜನರ ಜೀವಗಳು ಆಕಾನನ ಕಾರಣದಿಂದಾಗಿ ನಾಶವಾಗುತ್ತವೆ. ಹೌದು, ಅವಿಧೇಯತೆಯಲ್ಲಿರುವ ಮನುಷ್ಯನು ತನ್ನ ಸುತ್ತಲೂ ನಾಶನವನ್ನು ಉಂಟು ಮಾಡಬಹುದು. ಹೌದು, ದೇವರಿಗೆ ಹಠದಿಂದ ಅವಿಧೇಯನಾದ ಮನುಷ್ಯನು ತನ್ನ ಸುತ್ತಲೂ ನಾಶನವನ್ನು ಉಂಟು ಮಾಡುತ್ತಾನೆ. ಹೌದು, ಆಕಾನೆಂಬ ಒಬ್ಬ ಮನುಷ್ಯನು 36 ಮಂದಿ ಜನರ ಮರಣಕ್ಕೆ ಕಾರಣನಾದನು. ಆಮೇನ್, ಹಾಲೆಲೂಯ. ಯೆಹೋಶುವ ಅಧ್ಯಾಯ 7 ವಾಕ್ಯ 25. ಆಗ ಯೋಶುವನು ಆಕಾನನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾಯೇಲರು ಅವನನ್ನು ಕಲ್ಲೆಸೆದು ಕೊಂದರು. ಅವನಿಗಿದ್ದ ಎಲ್ಲವನ್ನೂ ಬೆಂಕಿಯಿಂದ ಸುಟ್ಟು ಬಿಟ್ಟರು. ಆಮೆನ್. ಹೀಗಾಗಿ ಆಕಾನನನ್ನು ಇಸ್ರೇಲ್ನಲ್ಲಿ ತೊಂದರೆಗೆ ಒಳಪಡಿಸುವವನೆಂದು ಕರೆಯುತ್ತಾರೆ. ಅವನ ಲೋಭದ ಕಾರಣದಿಂದ, ಅವನ ಅಹಂಕಾರದ ಕಾರಣದಿಂದ ಅವನನ್ನು ಇಸ್ರಾಯೇಲಿನ ತೊಂದರೆ ಕೊಡುವವನೆಂದು ಕರೆಯುತ್ತಾರೆ. ಹೀಗಾಗಿ ಅವನ ಲೋಭ ಇಸ್ರೇಲ್ನವರಿಗೆ ಕಷ್ಟವನ್ನು ತಂದಿತ್ತು ಮತ್ತು ಆ ಕಷ್ಟವು ಆಕಾನಿನ ಮೇಲೆ ಮತ್ತೆ ಹೆಚ್ಚಾಯಿತು. ಹೌದು, ಈಗ ದೇವರ ಉದ್ದೇಶ ಮತ್ತು ಅವನ ವಿಧಿ ಏನಾಗಿತ್ತು? ಅವನು ಸಾಯುವುದೇ ಅಥವಾ ಕಲ್ಲೆಸೆದು ಸಾಯುವುದೇ ಅಥವಾ ಸುಟ್ಟು ಸಾಯುವುದೇ? ಖಂಡಿತವಾಗಿಯೂ ಅಲ್ಲ. ಸರಿಯಲ್ಲವೇ? ಹೌದು. ಆದರೆ ಅವನ ಲೋಭ ಮತ್ತು ಅಹಂಕಾರ ಅವನನ್ನು ಆ ಸ್ಥಿತಿಗೆ ತಂದು ನಿಲ್ಲಿಸಿತು. ಅಲ್ಲಿ ಅವನಷ್ಟೇ ಅಲ್ಲ, ಅವನ ಮನೆಯೂ ನಾಶವಾಗುತ್ತದೆ ಹಾಗೂ ಅವನು ಹೊಂದಿದ ಎಲ್ಲವೂ ಸಹ ನಾಶವಾಯಿತು. ಆಮೇನ್. ಹೀಗಾಗಿ ಜನರು ಮಾಡುವ ಕೆಲಸಗಳು ಹೇಗೆ ಪರಿಣಾಮ ಬೀರುತ್ತವೆ? ಆಕಾನನು ಒಂದು ಸಣ್ಣ ಗುಡಾರದಲ್ಲಿ ಇರುತ್ತಾನೆ. ಅವನ ಹೆಂಡತಿ ಮಕ್ಕಳು ಅವನನ್ನು ನೋಡುತ್ತಾರೆ. ಅವರಿಗೆ ಅರಿವಿಲ್ಲದೆ ಅವನ ಗುಡಾರವನ್ನು ತೋಡಲು ಸಾಧ್ಯವಿಲ್ಲ. ಮನೆಯವರಿಗೆ ಗೊತ್ತಾಗದೆ ಎಲ್ಲವನ್ನೂ ಅಡಗಿಸಿಡಲು. ಹೀಗಾಗಿ ಅವರಿಗೂ ತಿಳಿದಿತ್ತು. ಆದರೂ ಅವರು ಅವನ ಜೊತೆ ನಿಂತರು ನಾಶದ ಕಡೆಗೆ. ಸರಿಯಲ್ಲವೇ? ಇಡೀ ಮನೆಯೇ ನಾಶವಾಯಿತು. ಏಕೆಂದರೆ ಅವನು ಅವನ ಲೋಭದ ಕಾರಣದಿಂದ ಕಷ್ಟವನ್ನು ಉಂಟು ಮಾಡಿದನು. ಪ್ರತಿ ಮನುಷ್ಯನೊಳಗೆ ಒಬ್ಬ ಆಕಾನನು ಇರುತ್ತಾನೆ. ಅದು ನಾಶ ಉಂಟು ಮಾಡಲು ಸಮರ್ಥವಾಗಿದೆ. ಆಮೇನ್. ರೋಮಾಪುರದವರಿಗೆ ಅಧ್ಯಾಯ 7 ವಾಕ್ಯ 18. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದಕ್ಕೆ ನನ್ನಿಂದ ಆಗದು. ಆಮೇನ್. ಹೌದು, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಪುನಃ ಒಮ್ಮೆ ವಾಕ್ಯವನ್ನು ಓದುವ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದಕ್ಕೆ ನನ್ನಿಂದಾಗದು. ಹೌದು, ಮನುಷ್ಯನೊಳಗೆ ಸರಿಯಾದುದನ್ನು ಮಾಡುವುದಕ್ಕೆ ಏನೂ ಇಲ್ಲ. ಅವನಿಗೆ ದೇವರ ಸಹಾಯ ಬೇಕು. ಪೌಲನು ಹೇಳುತ್ತಿದ್ದಾನೆ, ನನ್ನ ದೇಹದಲ್ಲಿ
ನನ್ನೊಳಗೆ ಯಾವುದೇ ಒಳ್ಳೆಯದನ್ನು ನಾನು ಕಂಡುಕೊಳ್ಳಲಾರೆನು. ನನ್ನೊಳಗೆ ಒಂದು ಆಸೆ ಇದೆ, ಆದರೆ ಅದನ್ನು ನೆರವೇರಿಸಲು ನನಗೆ ಸಾಧ್ಯವಾಗುವುದಿಲ್ಲ. ಹೌದು, ಇದು ಎಲ್ಲದರ ಬಗ್ಗೆ ಹೇಳುತ್ತದೆ. ದೇಹದ ಭ್ರಷ್ಟತೆಯ ಬಗ್ಗೆ. ಅದು ಮನುಷ್ಯನೊಳಗೆ ಇದೆ. ಅದು ಅವನನ್ನು ದೇವರು ಉದ್ದೇಶಿಸಿರುವ ಒಳ್ಳೆಯದರಿಂದ ದೂರಕ್ಕೆ ಕರೆದೊಯ್ಯಲು ಸಾಧ್ಯವಾಗುತ್ತದೆ, ಅವನ ಜೀವನದ ಮೂಲಕ. ಪೌಲನು ಹೇಳುತ್ತಿದ್ದಾನೆ, ನನ್ನ ದೇಹದಲ್ಲಿ ಯಾವುದೇ ಒಳ್ಳೆಯದು ವಾಸಿಸುವುದಿಲ್ಲವೆಂದು ನಾನು ತಿಳಿದಿದ್ದೇನೆ. ಆದರೆ ನನಗೆ ಇಚ್ಛೆ ಇದೆ, ಆದರೆ ಅದನ್ನು ನೆರವೇರಿಸಲು ನನಗೆ ಶಕ್ತಿ ಇಲ್ಲ. ಹೀಗಾಗಿ ದೇವರ ಕೃಪೆಯಿಲ್ಲದೆ ನೀವು ಮತ್ತು ನಾನು ದೇವರ ಕೃಪೆಯಲ್ಲಿ ಸಹಕರಿಸದೇ ಇದ್ದರೆ ಮತ್ತು ದೇವರ ಉದ್ದೇಶಗಳಲ್ಲಿ ನಮಗೆ ಮುಂದೆ ಸಾಗಲು ಶಕ್ತಿ ಇರದು. ಅಥವಾ ಆ ಕಾನಿನಂತೆ ಸಮಯಕ್ಕೂ ಮುಂಚೆ ನಮ್ಮ ನಿರ್ದಿಷ್ಟ ಗುರಿಯು ಕತ್ತರಿಸಲ್ಪಡಲು ನಾವು ಕಾರಣವಾಗಬಹುದು. ಆಮೆನ್. 1 ಪೇತ್ರನು ಅಧ್ಯಾಯ 3 ವಾಕ್ಯ 9 ಮತ್ತು 10. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ, ಜೀವವನ್ನು ಬಯಸುತ್ತಾ ಸುದಿನಗಳನ್ನು ನೋಡುವುದಕ್ಕೆ ಕಾದಿರುವಾತನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿದುಕೊಳ್ಳಲಿ. ಆಮೆನ್. ಹೌದು, ನೀನು ಒಳ್ಳೆಯ ದಿನಗಳನ್ನು ನೋಡಲು ಬಯಸಿದರೆ ನಿನ್ನ ನಾಲಿಗೆಯನ್ನು ಕೆಟ್ಟತನದಿಂದ, ಕುತಂತ್ರದಿಂದ, ಮೋಸದಿಂದ ದೂರವಿಡು. ಹೌದು, ನೀನು ಒಳ್ಳೆಯ ದಿನಗಳನ್ನು ನೋಡಲು ಬಯಸಿದರೆ ದೇವರ ವಾಕ್ಯ ಹೇಳುತ್ತದೆ, ಮೋಸದಿಂದ ದೂರವಿರು, ಕುತಂತ್ರದಿಂದ ದೂರವಿರು. ಹೌದು, ಕುತಂತ್ರ ಅಥವಾ ಮೋಸ ಎಂದರೇನು? ಯಾರೋ ಎಂಬಂತೆ ನಟಿಸುವುದು, ಆದರೆ ವಾಸ್ತವದಲ್ಲಿ ಹಾಗಿರುವುದಿಲ್ಲ. ಆಮೆನ್. ಯೂದ 1-4. ಯೇಸು ಕ್ರಿಸ್ತನ ಸೇವಕನು, ಯಾಕೋಬನ ತಮ್ಮನೂ ಆಗಿರುವ ಯೂದನು, ಕರೆಯಲ್ಪಟ್ಟವರಿಗೆ, ತಂದೆಯಾದ ದೇವರಲ್ಲಿ ಪ್ರಿಯರಾದವರಿಗೆ, ಯೇಸು ಕ್ರಿಸ್ತನಿಗಾಗಿ ಕಾಪಾಡಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕರುಣೆಯು, ಶಾಂತಿಯು, ಪ್ರೀತಿಯು ಹೆಚ್ಚಾಗಿ ದೊರೆಯಲಿ. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ, ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ನನಗೆ ಅವಶ್ಯವೆಂದು ತೋರಿತು. ಏಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಕಾಮಾಭಿಲಾಷೆಯ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅಲ್ಲಗಳೆಯುವ ಕೆಲವು ಜನರು ರಹಸ್ಯವಾಗಿ ಸಭೆಯ ಒಳಗೆ ಹೊಕ್ಕಿದ್ದಾರೆ. ಇವರು ದಂಡನೆಗಾಗಿ ಪೂರ್ವದಲ್ಲಿಯೇ ನೇಮಕವಾಗಿದ್ದಾರೆ ಎಂದು ಬರೆದಿದೆ. ಆಮೆನ್. ಇಲ್ಲಿ ಯೂದನು ಜನರನ್ನು ಪ್ರೇರೇಪಿಸುತ್ತಾ ಹೇಳುತ್ತಾನೆ, ನೀವು ನಿಮ್ಮ ನಂಬಿಕೆಗಾಗಿ ಹೋರಾಡಬೇಕು. ಹೌದು, ಹೀಗಾಗಿ ನಿಮ್ಮ ನಂಬಿಕೆಯನ್ನು ಕಾಪಾಡಲು ನೀವು ಗಂಭೀರವಾಗಿ ಹೋರಾಡಬೇಕು. ಮತ್ತು ಅವನು ಮುಂದುವರಿಸಿ ಹೇಳುತ್ತಾನೆ, ಕೆಲವು ಜನರು ದೇವರ ಕೃಪೆಯನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಅವರು ತಕ್ಷಣ ಏನೂ ಸಂಭವಿಸುವುದನ್ನು ಕಾಣುವುದಿಲ್ಲ. ಯಾಕೆಂದರೆ ಕರ್ತನು ಸಹನಶೀಲನಾಗಿದ್ದಾನೆ ಮತ್ತು ದೇವರು ಜೀವಗಳನ್ನು ಪಶ್ಚಾತ್ತಾಪಕ್ಕೆ ತರಲು ಪ್ರಯತ್ನಿಸುತ್ತಿದ್ದಾನೆ. ದೇವರು
ಸಹನಾಶೀಲನಾಗಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ಜನರು ಆತನ ಕೃಪೆಯನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅದನ್ನು ಸಹಜವೆಂದು ಭಾವಿಸುತ್ತಾರೆ. ಸರಿಯಲ್ಲವೇ? ಆಮೇನ್. ಯೂದ ವಾಕ್ಯ 12 ಮತ್ತು 13. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಸ್ನೇಹ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ಪೋಷಿಸಿಕೊಳ್ಳುತ್ತಾರೆ. ಇವರು ಗಾಳಿಯಿಂದ ಬಡಿಸಿಕೊಂಡು ಹೋಗುವ ನೀರಿಲ್ಲದ ಮೋಡಗಳು, ಫಲಗಳನ್ನು ಬಿಡದ ಸಂಪೂರ್ಣವಾಗಿ ಸತ್ತ ಬೇರು ಸಹಿತ ಕಿತ್ತು ಬಿದ್ದ ಶರತ್ಕಾಲದ ಮರಗಳು, ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಗ್ಗತ್ತಲೆಯು ಸದಾಕಾಲಕ್ಕೆ ಇಡಲ್ಪಟ್ಟಿದೆ. ಆಮೇನ್. ಹೌದು, ಅಂದರೆ ಭೋಜನ ಮಾಡುವ ಜನರು ಅಥವಾ ಸಹಭಾಗಿತ್ವದಲ್ಲಿ ಪಾಲ್ಗೊಳ್ಳುವವರು, ಅವರು ದೇವರ ಭಯವಿಲ್ಲದೆ ಸಹಭಾಗಿತ್ವಕ್ಕೆ ಬರುತ್ತಾರೆ. ಜನರು ದೇವರ ಭಯವಿಲ್ಲದೆ ಸಹಭಾಗಿತ್ವಕ್ಕೆ ಬರುತ್ತಾರೆ ಮತ್ತು ಅವರು ಆ ಸ್ಥಳದಲ್ಲಿ ಆ ಭೋಜನಕ್ಕೆ ಒಂದು ಕಳಂಕವಾಗಿದ್ದಾರೆ. ವಾಕ್ಯ 12 ಓದುವ. ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಸ್ನೇಹ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ. ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ಪೋಷಿಸಿಕೊಳ್ಳುತ್ತಾರೆ. ಇವರು ಗಾಳಿಯಿಂದ ಬಡಿಸಿಕೊಂಡು ಹೋಗುವ ನೀರಿಲ್ಲದ ಮೋಡಗಳು, ಫಲಗಳನ್ನು ಬಿಡದ ಸಂಪೂರ್ಣವಾಗಿ ಸತ್ತ ಬೇರು ಸಹಿತ ಕಿತ್ತು ಬಿದ್ದ ಶರತ್ಕಾಲದ ಮರಗಳು. ಹೌದು, ಅವರು ತಮ್ಮ ಸ್ವಂತ ಹೊಟ್ಟೆಯನ್ನೇ ತುಂಬಿಸಿಕೊಳ್ಳುವ ಜನರು. ದೇವರ ಭಯವಿಲ್ಲದ ಜನರನ್ನು ಇಲ್ಲಿ ಯೂದನು ಹೇಳುತ್ತಾನೆ. ಅವರು ನೀರಿಲ್ಲದ ಮೋಡಗಳಂತೆ, ಪ್ರತಿ ಗಾಳಿಯು ಹೊತ್ತುಕೊಂಡು ಹೋಗುವಂತೆ. ಅವರು ಫಲವಿಲ್ಲದ ಶರತ್ ಋತುವಿನ ಮರಗಳಂತೆ. ಆದರೆ ಆ ಮರವು ಫಲ ಕೊಡಬೇಕಾದ ಸಮಯದಲ್ಲಿ ಅದರಲ್ಲಿ ಫಲವೇ ಇರುವುದಿಲ್ಲ. ದೇವರ ವಾಕ್ಯವು ಹೇಳುತ್ತದೆ, 2 ಬಾರಿ ಸತ್ತ ಮರವು 2 ಬಾರಿ ಯಾವಾಗ ಸಾಯುತ್ತದೆ? ಅದರ ಮೇಲಿನ ಕರ್ತವ್ಯವನ್ನು ಅದು ಪೂರೈಸಲು ಸಾಧ್ಯವಾಗದೇ ಇರುವಾಗ. ನೀವು ಫಲ ಕೊಡಬೇಕೆಂದು ಮರವನ್ನು ನೆಟ್ಟಿದ್ದೀರಿ. ಹೌದು, ಯೇಸುವು ತನ್ನನ್ನು ತಾನೇ ತೋಟಗಾರನೆಂದು ಕರೆಯುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ತೋಟಗಾರನು ಫಲವನ್ನು ಹುಡುಕಲು ಬರುತ್ತಾನೆ ಆ ಮರದಲ್ಲಿ. ಹೌದು, ತೋಟಗಾರನು ಮರದಲ್ಲಿ ಫಲವನ್ನು ಹುಡುಕಲು ಬರುತ್ತಾನೆ. ಆ ಫಲ ಏನು? ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತ್ಮದ ಫಲಗಳು ಪ್ರೀತಿ, ಶಾಂತಿ, ಸಹನೆ, ದಯೆ, ಸೌಮ್ಯತೆ, ಸ್ವಯಂ ನಿಯಂತ್ರಣ. ಇದು ಪವಿತ್ರಾತ್ಮನ ಫಲಗಳು. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಫಲವಿಲ್ಲದ ಮರಗಳು. ಹೌದು, ಶರತ್ ಋತುವಿನಲ್ಲಿ ಫಲಗಳು ಇರಬೇಕಾದ ಋತುವಿನಲ್ಲಿ ಮತ್ತು ಯಜಮಾನನು ಫಲವನ್ನು ಹುಡುಕುತ್ತಿರುವಾಗ ಆ ಮರದಲ್ಲಿ ಫಲವೇ ಇಲ್ಲ. ಹೀಗಾಗಿ ಫಲವಿಲ್ಲದೆ ಮತ್ತೆ ಬೇರು ಇಲ್ಲದೆ ದೇವರ ವಾಕ್ಯವು ಹೇಳುತ್ತದೆ 2 ಬಾರಿ ಸತ್ತ ಮರವೆಂದು. ಹೌದು, 2 ಬಾರಿ ಸತ್ತ ಮರವೆಂದು ಹೇಳುತ್ತದೆ. ಫಲ ಇಲ್ಲದಿದ್ದರೆ ಒಂದು ದಿನ ನೀರು ಬಂದಾಗ ಎಂಬ ಆಸೆ ಇರುತ್ತದೆ, ಅಥವಾ ಸರಿಯಾದ ಪೋಷಣೆ ದೊರೆತಾಗ ಅದು ಫಲ ಕೊಡಬಹುದು ಎಂದು. ಆದರೆ ಬೇರು ಕೂಡ ಇಲ್ಲದಿದ್ದರೆ, ದೇವರ ವಾಕ್ಯದಲ್ಲಿ ಬೇರು ಹಿಡಿಯದಿದ್ದರೆ, ದೇವರ ರಾಜ್ಯದಲ್ಲಿ ಬೇರು ಹಿಡಿಯದಿದ್ದರೆ ಅದು ಫಲವಿಲ್ಲದೆ ಬೇರಿಲ್ಲದೆ 2 ಬಾರಿ ಸತ್ತಂತೆ ಆಗುತ್ತದೆ. 2 ಬಾರಿ ಸತ್ತ ಮರ, ಸರಿಯಲ್ಲವೇ? ಆಮೇನ್. ಹೌದು, ಫಲವಿಲ್ಲದ ಮರಕ್ಕೆ
ಸ್ವಲ್ಪ ಆಸೆ ಇರುತ್ತದೆ. ಆದರೆ ಆ ಮರಕ್ಕೆ ದೇವರ ವಾಕ್ಯದಲ್ಲಿ ಬೇರು ಕೂಡ ಇಲ್ಲದಿದ್ದರೆ, ದೇವರ ರಾಜ್ಯದಲ್ಲಿ ಬೇರು ಹಿಡಿಯದಿದ್ದರೆ, ದೇವರ ನಿರ್ದಿಷ್ಟ ಗುರಿಯಲ್ಲಿ ಅಥವಾ ಉದ್ದೇಶದಲ್ಲಿ ಬೇರು ಹಿಡಿಯದಿದ್ದರೆ, ದೇವರ ವಾಕ್ಯವು ಹೇಳುತ್ತದೆ ಅದನ್ನು 2 ಬಾರಿ ಸತ್ತ ಮರವೆಂದು ಕರೆಯುತ್ತದೆ. ಹಾಲೆಲೂಯ. 2 ಬಾರಿ ಸತ್ತದ್ದು. ಆಮೆನ್. ಹೌದು, ಆತ್ಮಿಕವಾಗಿ ಸತ್ತದ್ದು ಮತ್ತು ಶಾಶ್ವತವಾಗಿ ದಂಡನೆಗೆ ಒಳಪಟ್ಟದ್ದು. ಆಮೆನ್. ಹೌದು, ಫಲವಿಲ್ಲದ ಮತ್ತು ಬೇರು ಇಲ್ಲದ ಮರ 2 ಬಾರಿ ಸತ್ತದ್ದು. ಆಮೆನ್. ಹಾಲೆಲೂಯ. ಹೀಗಾಗಿ ದೇವರು ನಿಗದಿಪಡಿಸಿದ ನಿರೀಕ್ಷಿತ ಅಂತ್ಯವಿದೆ. ಆತನು ಅದನ್ನು ತನ್ನ ಪ್ರೀತಿಯಿಂದ ಉದ್ದೇಶಿಸಿದ್ದು. ಪ್ರತಿಯೊಂದು ಜೀವದ ಮೇಲೂ, ಆತನು ಕರೆಯುವ ಪ್ರತಿಯೊಬ್ಬರ ಮೇಲೂ ದೇವರು ನಿರೀಕ್ಷಿಸಿದ ಅಂತ್ಯವಿದೆ. ನಿಮ್ಮ ಮತ್ತು ನನ್ನ ಜೀವನದ ಮೇಲೂ ಆತನು ಉದ್ದೇಶಿಸಿದ ಆಲೋಚನೆಗಳು. ಹೌದು, ಇದಕ್ಕೆ ನಿಮ್ಮ ಮತ್ತು ನನ್ನ ಸಹಕಾರ ಬೇಕಾಗಿದೆ. ಅದಕ್ಕೆ ಹೊಂದಿಕೊಳ್ಳಲು ಮತ್ತು ಅದರಲ್ಲಿ ಪಾಲುದಾರರಾಗಲು. ಹೀಗಾಗಿ ಆತನು ಜನರೊಂದಿಗೆ ತನ್ನ ಒಡಂಬಡಿಕೆಯನ್ನು ಮಾಡಿದ್ದಾನೆ. ಆತನು ಅದ್ಭುತ ಕೆಲಸಗಳನ್ನು ಮಾಡಲು ಬಯಸುತ್ತಾನೆ. ಆತನು ವಿಸ್ಮಯಕರ ಕೆಲಸಗಳನ್ನು ಜನರ ಮಧ್ಯದಲ್ಲಿ ಮಾಡಲು ಬಯಸುತ್ತಾನೆ. ಆದರೆ ಅದಕ್ಕೆ ಒಡಂಬಡಿಕೆ ಬೇಕಾಗುತ್ತದೆ, ಅಂದರೆ ಭಾಗವಹಿಸುವಿಕೆ. ಕೊಂಬೆಯು ದ್ರಾಕ್ಷಾ ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ಕೊಂಬೆಯು ತನ್ನಿಂದ ತಾನೇ ಫಲ ಕೊಡಲು ಸಾಧ್ಯವಿಲ್ಲ. ಅದು ದ್ರಾಕ್ಷಾ ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರಬೇಕು. ಆದುದರಿಂದ ಪ್ರತಿ ಬಾರಿಯೂ ನೀವು ಎಚ್ಚರಿಕೆಯಿಂದ ಇರಬೇಕು, ಶತ್ರು ನಿಮ್ಮನ್ನು ಮೋಸಗೊಳಿಸದಂತೆ ಮತ್ತು ನಿಜವಾದ ದ್ರಾಕ್ಷಿ ಬಳ್ಳಿ ಇದ್ದ ನಿಮ್ಮನ್ನು ದೂರ ಮಾಡದಂತೆ. ಕ್ರಿಸ್ತನಲ್ಲಿ ಇರುವ ನಿಮ್ಮ ಜೀವನದಿಂದ ಲೋಕದ ಅರಾಜಕತೆ, ಲೋಕದ ಚಿಂತೆಗಳು, ಲೋಕದ ಆಸೆಗಳು, ಲೋಕದ ವಿಷಯಗಳು ನಿಮ್ಮನ್ನು ದ್ರಾಕ್ಷಾ ಬಳ್ಳಿಯಿಂದ ದೂರ ಮಾಡಬಾರದು. ಆಮೆನ್. ಏಕೆಂದರೆ ಶತ್ರು ಅದನ್ನು ದೂರ ಮಾಡಬಲ್ಲವನಾದರೆ ಆ ಕೊಂಬೆಯು ತನ್ನಿಂದ ತಾನೇ ಒಣಗಿ ಹೋಗುತ್ತದೆ. ಅದರ ಮೂಲಕ ಜೀವ ಹರಿಯುವುದಿಲ್ಲ. ಸರಿಯಲ್ಲವೇ? ಹೌದು. ಆದುದರಿಂದ ಯಾವಾಗಲೂ ನಿಮ್ಮ ವಿಶ್ವಾಸದಲ್ಲಿ ತೃಪ್ತಿಪಡುತ್ತಾ ದ್ರಾಕ್ಷಾ ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿ ಇರಲು ಸಿದ್ಧರಾಗಿರಿ. ಏಕೆಂದರೆ ನಿಮ್ಮ ಜೀವವು ದ್ರಾಕ್ಷಾ ಬಳ್ಳಿಯಿಂದ ಮಾತ್ರ ಹರಿಯುತ್ತದೆ, ದ್ರಾಕ್ಷಾ ಬಳ್ಳಿಯಿಂದ ಕೊಂಬೆಗಳಿಗೆ, ಕೊಂಬೆಗಳಿಂದ ದ್ರಾಕ್ಷಾ ಬಳ್ಳಿಗೆ ಅಲ್ಲ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಸ್ತೋತ್ರ ಯೇಸುವೆ. ಆಮೆನ್. ಹಾಲೆಲೂಯ. We bring every life under your blood and we speak forth for your grace to abound over every life. You uphold every life, Lord, by your righteous right hand, Lord. Let your peace to rule over every heart and every life. In Jesus' name, amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.